ಅದು ನಾನೂ ಅಲ್ಲ ನಂದೂ ಅಲ್ಲ ಅಂತೇಳಿ ಪಂಡಿತ್ ಪೀತಾಂಬರ್ಜಿಯವರು ಶಿಷ್ಯಂದಿರಿಗೆ ಮನ ಮುಟ್ಟುವಂತೆ ಸಂಶಯ ಭಾರದಂತೆ ಚೆನ್ನಾಗಿ ಉಪದೇಶ ಮಾಡಿದ್ರು. ಇನ್ನ ಸ್ಥೂಲ ದೇಹದ ಒಳಗೆ ಏನೈತ್ರಿ, ಸೂಕ್ಷ್ಮ ದೇಹ. ಪ್ರತಿಯೊಬ್ಬರಿಗೂ 3 ದೇಹಗಳು, ಒಂದು ಸ್ಥೂಲ, ಒಂದು ಸೂಕ್ಷ್ಮ, ಇನ್ನೊಂದು ಕಾರಣ. ಇನ್ನ ಸೂಕ್ಷ್ಮ ದೇಹ ಅಂದ್ರೆ ಏನ್ರಿ, ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಯುಕ್ತವಾದದ್ದು ಸೂಕ್ಷ್ಮ ದೇಹ. ಅಪಂಚೀಕೃತ ಪಂಚಮಹಾಭೂತಗಳ 17 ತತ್ವಗಳಿಂದ ಯುಕ್ತವಾದದ್ದೇ ಸೂಕ್ಷ್ಮ ದೇಹ ಅಂದ್ರು. ಇದು ಕೂಡ ನಾನೂ ಅಲ್ಲ ನಂದೂ ಅಲ್ಲ. ಯಾಕೆ ನಾನಲ್ರಿದ, ಈ 17 ತತ್ವಗಳನ್ನು ನಾನು ತಿಳಿಯುತ್ತೇನೆ, ಆದ್ದರಿಂದ ನಾನಲ್ಲ. ಪಂಚ ಜ್ಞಾನೇಂದ್ರಿಯಗಳನ್ನು ತಿಳಿಯುತ್ತೇನೆ, ಪಂಚ ಕರ್ಮೇಂದ್ರಿಯಗಳನ್ನು ತಿಳಿಯುತ್ತೇನೆ, ಪಂಚ ಪ್ರಾಣಗಳನ್ನು ಮತ್ತು ಮನಸ್ಸು ಬುದ್ಧಿ ಇವುಗಳ ಭಾವವನ್ನು ತಿಳಿಯುತ್ತೇನೆ. ಇವುಗಳು ಇದ್ದಾಗೂ ತಿಳಿಯುತ್ತೇನೆ, ಇರ್ಲಾರ್ದಾಗೂ ತಿಳಿಯುತ್ತೇನೆ. ಆದ್ದರಿಂದ ಇವು ಕೂಡ ನಾನೂ ಅಲ್ಲ ನಂದೂ ಅಲ್ಲ ಅಂದ್ರು. ಇನ್ನ ಲಿಂಗ ದೇಹದ ಸೂಕ್ಷ್ಮ ದೇಹದ ಧರ್ಮಗಳಾದ ಕರ್ತೃತ್ವ, ಭೋಕ್ತೃತ್ವ, ಗಮನ ಆಗಮನ, 3 ವೃತ್ತಿಗಳು ಮತ್ತು ಅಂಧತ್ವ, ಮಂದತ್ವ, ಪಟುತ್ವ, ಹಸಿವು, ದೃಶ್ಯಗಳು, ಅವು ಕೂಡ ನಾನೂ ಅಲ್ಲ ನನೂ ಅಲ್ಲ. ಕರ್ತಾ ಭೋಕ್ತ ಯಾಕಲ್ಲ ನಾನಲ್ಲ? ಮೊದಲ ಕರ್ತ ಆಗ್ಬೇಕಾದ್ರೆ ಏನಾಗ್ಬೇಕ್ರಿ, ಅವ ಕ್ರಿಯಾ ಉಳ್ಳವ್ ಇರ್ಬೇಕ. ಕರ್ತ ಆಗ್ಬೇಕಾದ್ರ ಕ್ರಿಯಾ ಉಳ್ಳವ್ ಇರ್ಬೇಕ. ಯಾವ್ದು ಕ್ರಿಯಾ ಉಳ್ಳದ್ ಇರ್ತೈತಿ ಅದು ವಿಕಾರದಿಂದ ಕುಡ್ಕೊಂಡಿರ್ತೈತಿ. ಕರ್ತ ಆಗ್ಬೇಕಾದ್ರೆ ಮೊದಲು ಏನ್ ಇರ್ಬೇಕ್ರಿ, ಅವರಲ್ಲಿ ಕ್ರಿಯೆ ಇರ್ಬೇಕ. ಕ್ರಿಯೆ ಇದ್ದ ಮೇಲೆ ಅವ ವಿಕಾರ ಆಗ್ತಾನ, ಅವಾಗ ಕರ್ತ ಬರ್ತೈತಿ. ಮತ್ ಆತ್ಮ ಹೆಂಗದನ್ರಿ, ಅಕ್ರಿಯ ಅದಾನ. ಅಕ್ರಿಯ ಅದಾನ ಅಂದ್ಮೇಲೆ ಅವ ಕ್ರಿಯೆಗಳಿಗೆ ಆಶ್ರಯ ಅಲ್ಲ. ಹೆಂಗಪ್ಪ ಅಂದ್ರ ಹೆಂಗ್ರಿ, ಕಮ್ಮಾರನ ಅಡಿಗಲ್ಲಿನಂತೆ. ಆ ಅಡಿಗಲ್ಲು ಮಾತ್ರ ಅದು ವಿಕಾರ ಹೊಂದೋದಿಲ್ಲ. ಆ ಅಡಿಗಲ್ ಮೇಲೆ ಇಟ್ಟು ನಾವು ವಸ್ತುಗಳನ್ನ ಮಾಡ್ತಾರಲ್ಲ, ಆ ವಸ್ತುಗಳು ವಿಕಾರ ಆಗ್ತಾವ ಹೊರತು ಆ ಅಡಿಗಲ್ ಮಾತ್ರ ವಿಕಾರ ಆಗೋದಿಲ್ಲ. ಅದರಂತೆ ಇಲ್ಲಿ ಅಂತಃಕರಣ ಎಷ್ಟೈತಲ್ಲ ಅಷ್ಟ ಆತ್ಮ ಅದಾನ, ಅವ ಮಾತ್ರ ವಿಕಾರ ಹೊಂದೋದಿಲ್ಲ. ಹಾಗಾದ್ರೆ ವಿಕಾರ ಹೊಂದೋದು ಯಾವ್ದಪ್ಪ ಅಂದ್ರ ಮನಸ್ಸು, ಅಂತಃಕರಣ. ಆದ್ದರಿಂದ ನಾನು ಕರ್ತಾನೋ ಅಲ್ಲ ನಾ ಭೋಗ್ತಾ. ಯಾವ್ದು ಕರ್ತಾ ಇರ್ತೈತಿ ಅದು ಭೋಗ್ತಾ ಆಗ್ತದ. ಮತ್ತ ಕರ್ತಾನಲ್ಲ ಅಂದ್ಮೇಲೆ ಭೋಗ್ತಾನು ಸಿದ್ಧ ಆಗುದ. ಯಾರು ಮಾಡ್ಯಾರ ಅವ್ರು ಉಣ್ಬೇಕ. ಮತ್ ಏನು ಆತ್ಮ ಮಾಡಿಲ್ಲ ಅಂದ್ಮೇಲೆ ಉಣ್ಣಾಕು ಬರುದಿಲ್ಲ ಅಂದ್ರು. ಇನ್ನ ಗಮನ ಆಗಮನ, ಯಾವ ವಸ್ತು ಪರಿಚಯ ಇರ್ತೈತಿ ಅದರಲ್ಲಿ ಗಮನಾಗಮನ ಸಂಭವಿಸ್ತಾವ. ಆತ್ಮ ಹೆಂಗದನ್ರಿ, ಆಕಾಶದಂತೆ ವ್ಯಾಪಕ. ಆದ್ದರಿಂದ ಗಮನಾಗಮನಗಳು ನನ್ನ ಧರ್ಮ ಅಲ್ಲ, ಅದು ಅಂತಃಕರಣದ ಧರ್ಮ ಐತಿ. ಇನ್ನು 3 ವೃತ್ತಿಗಳು, ಸತ್ವಗುಣ, ರಜೋಗುಣ, ತಮೋಗುಣ, ಅವು ಕೂಡ ನಾನಲ್ಲ, ಅವು ಕೂಡ ಅಂತಃಕರಣದ ಧರ್ಮ ಐತಿ. ನಾ ಹೆಂಗದೇನ್ರಿ, ನಿರ್ಗುಣ ಸ್ವರೂಪನಾಗಿರುವುದರಿಂದ ಆತ್ಮ ಹೆಂಗದನ್ರಿ, ಸಾಕ್ಷಿ ಚೇತ ಕೇವಲ ನಿರ್ಗುಣ. ಆತ್ಮನಲ್ಲಿ ಗುಣಗಳು ಒಂದೂ ಇಲ್ಲ. ಹಾಗಾದ್ರೆ ಇವು 3 ಗುಣಗಳು ಎಲ್ಲಿದಾವ್ರಿ, ಇವು ಅಂತಃಕರಣದಾಗ. ಎಲ್ಲದವ್ರಿ, ಅಂತಃಕರಣದಾಗದಾವು. ಆತ್ಮನಲ್ಲಿ ಗುಣಗಳು ಇಲ್ಲ. ಇನ್ನ ಅಂಧತ್ವ, ಮಂದತ್ವ, ಪಟುತ್ವ. ಅಂಧತ್ವ ಅಂದ್ರೇನ್ರಿ, ಪೂರ ಕತ್ತಲೆ. ಅಂಧತ್ವ ಅಂದ್ರ ಪೂರ ಕತ್ಲ. ಇನ್ನು ಮಂದತ್ವ ಅಂದ್ರ ಸ್ವಲ್ಪ ಅರ್ಧಂಬರ್ಧ. ಪಟುತ್ವ ಅಂದ್ರ ಸ್ಪಷ್ಟವಾಗಿ ಕಾಣುತ್ತೆ. ಇದು ಕೂಡ ಇಂದ್ರಿಯಗಳ ಧರ್ಮ ಐತಿ. ಯಾಕ್ರಿ, ಇದು ಇಂದ್ರಿಯಗಳ ಧರ್ಮ ಐತಿ, ಆತ್ಮನ ಧರ್ಮ ಅಲ್ಲ. ಆತ್ಮ ಹೆಂಗದನ್ರಿ, ನಿರ್ಧರ್ಮಿದಾನ. ಅವ ಆತ್ಮನಲ್ಲಿ ಇವು ಅಂಧತ್ವ, ಮಂದತ್ವ, ಪಟುತ್ವ ಧರ್ಮಗಳು ಆತ್ಮನಲ್ಲಿ ಇಲ್ಲ. ಯಾಕಿಲ್ಲ ಅಂದ್ರೆ ನಿರ್ಧರ್ಮನಾಗಿರುವುದರಿಂದ. ಈ ರೀತಿ ಏನ್ ಮಾಡಿದ್ರು ಇವರು, ಈ ಸ್ಥೂಲ ದೇಹವು, ಈ ಸೂಕ್ಷ್ಮ ದೇಹವು ಇದು ಕೂಡ ನಾನೂ ಅಲ್ಲ ನಂದೂ ಅಲ್ಲ ಅಂತೇಳಿ ಪಂಡಿತ್ ಪೀತಾಂಬರ್ಜಿ ಹೇಳಿದ್ರು. ಇನ್ನು ಆ ಸೂಕ್ಷ್ಮ ಶರೀರವನ್ನು ಆಶ್ರಯ ಮಾಡಿಕೊಂಡು ಕಾರಣದೇಹ. ಇವತ್ತಿನ ವಿಷಯ ಏನ್ರಿ, ಕಾರಣ ದೇಹಕ್ಕೆ ನಾನು ದ್ರಷ್ಟ. ಸ್ಥೂಲ ದೇಹಕ್ಕೂ ದೃಷ್ಟ, ಸೂಕ್ಷ್ಮ ದೇಹಕ್ಕೂ ದೃಷ್ಟ, ಕಾರಣ ದೇಹಕ್ಕೂ ದೃಷ್ಟ. ದೃಷ್ಟ ಅಂದ್ರೆ ಏನ್ರಿ, ದೃಶ್ಯ ಆಶ್ರಯ ಭೂತ ದೃಷ್ಟ. ದೃಶ್ಯ ಆಶ್ರಯಭೂತ ದೃಷ್ಟ ಅಂದ್ರ ದೃಶ್ಯ ವಸ್ತುಗಳನ್ನು ನೋಡುವವನಿಗೆ ದ್ರಷ್ಟ. ದೃಶ್ಯ ಯಾವ್ರಿ, ಇವು 3 ದೇಹಗಳು
ದೃಶ್ಯ ಅದಾವ. ಅರ್ಥ ಆತ್ರಿ? ಇವು ಮೂರು ದೇಹದವ ದೃಶ್ಯ. ಆತ್ಮ ದ್ರಷ್ಟ. ದೃಶ್ಯ ವಸ್ತುಗಳನ್ನು ನೋಡುವವನಿಗೆ ದ್ರಷ್ಟ. ಬರೀ ಸಿಕ್ಕೈತ್ರಿ 79ನೇ ಪ್ರಶ್ನೆ. ಸಿಕ್ಕೈತ್ರಿ 79ನೇ ಪ್ರಶ್ನೆ. ಕಾರಣ ದೇಹ ಅಂದ್ರೆ ಏನು? ಸಿಕ್ಕೈತ್ರಿ ಪ್ರಶ್ನೆ. ಪುರುಷನು ಯಾವಾಗ ಸುಷುಪ್ತಿಯಿಂದ ಜಾಗೃತಾವಸ್ಥೆಗೆ ಬರುತ್ತಾನೋ ಅವಾಗ ಏನ್ ಹೇಳ್ತಾನ್ರಿ ಅವ? ಈ ದಿನ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ ಅಂದ್ರೆ ಅವ ಸುಷುಪ್ತಾವಸ್ಥೆಯಿಂದ ಪುರುಷನು ಯಾವಾಗ ಸುಷುಪ್ತಾವಸ್ಥೆಯಿಂದ ಜಾಗೃತಾವಸ್ಥೆಗೆ ನಾವು ಬರ್ತಾನಲ್ಲ, ಬಂದ್ಮ್ಯಾಗ ಅವ ಏನ್ ಹೇಳ್ತಾನ್ರಿ? ಈ ದಿನ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ ಅಂದ್ಮೇಲೆ ಅಲ್ಲಿ ಏನೈತ್ರಿ? ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಐತಿ. ತಿಳಿಯದವನಾಗಿದ್ದೆ ಅನ್ನುವುದೇ ಅಜ್ಞಾನ. ಯಾಕ್ರಿ? ತಿಳಿಯದವನಾಗಿದ್ದೆ ಅಂತ ಎಚ್ಚರ ಜಾಗೃತಾವಸ್ಥೆಯಲ್ಲಿ ಬಂದು ಏನ್ ಹೇಳ್ತಾನಲ್ಲ ಅದು ಅಜ್ಞಾನ. ಸ್ವಲ್ಪವೂ ಕೂಡ ತಿಳಿಯದಿದ್ದೆ. ಆದ್ದರಿಂದ ಸುಷುಪ್ತಾವಸ್ಥೆಯಲ್ಲಿ ಅಜ್ಞಾನ ಇರುತ್ತದೆ. ಇನ್ನ ಜಾಗೃತಾವಸ್ಥೆಯಲ್ಲಿ ನಾನು ಬ್ರಹ್ಮವನ್ನು ತಿಳಿಯಲಿಲ್ಲ ಮತ್ತು ನನ್ನ ಸ್ವರೂಪವೇ ನನಗೆ ತಿಳಿಯೋದು. ನಾನು ಬ್ರಹ್ಮವನ್ನು ತಿಳಿಯಲಿಲ್ಲ ಅನ್ನುವುದೇ ಅಜ್ಞಾನ. ನನ್ನ ಸ್ವರೂಪವೇ ನನಗೆ ತಿಳಿಯದು ಅಂದಾಗ ಕೂಡ ಅಜ್ಞಾನವೇ. ನಾನು ಅದನ್ನು ತಿಳಿಯಲಿಲ್ಲ, ನಾನು ಇದನ್ನು ತಿಳಿಯಲಿಲ್ಲ ಅಂದ್ಮೇಲೆ ಅಲ್ಲಿ ಏನೈತ್ರಿ? ಅಜ್ಞಾನ ಐತಿ. ಇನ್ನು ಸುಷುಪ್ತಾವಸ್ಥೆಯಲ್ಲೂ ಅಜ್ಞಾನ ಇದೆ, ಜಾಗೃತಾವಸ್ಥೆಯಲ್ಲೂ ಕೂಡ ಅಜ್ಞಾನ ಇದೆ. ಇನ್ನು ಸ್ವಪ್ನಾವಸ್ಥೆಯಲ್ಲಿ ಅಲ್ಲೂ ಅಜ್ಞಾನ ಐತಿ. ಯಾಕಂದ್ರೆ ಸಾಕ್ಷಿ ಚೇತನದ ಆ ಸ್ಥಿತದಲ್ಲಿರುವಂತ ಯಾವ ಅವಿದ್ಯೆ ಅಜ್ಞಾನ ಐತಲ್ರಿ, ಇಲ್ಲೈತ್ರಿ ಅದ ಸಾಕ್ಷಿ ಚೇತನದ ಆ ಸ್ಥಿತದಲ್ಲಿರುವಂತ ಅವಿದ್ಯೆ ಅದು ಏನ್ ಮಾಡ್ತೈತಪ್ಪ ಅಂದ್ರ ಹಿತನಾಮಕ ನಾಡಿ ಒಳಗ ಪ್ರವೇಶ ಆದ ನಂತರ ಒಂದು ಸೂಕ್ಷ್ಮವಾದ ಪ್ರಪಂಚ ತೋರುವುದಕ್ಕೆ ಸ್ವಪ್ನಾವಸ್ಥೆ. ಅರ್ಥ ಆತ್ರಿ? ಸಾಕ್ಷಿ ಚೇತನದ ಆಸ್ಥಿತದಲ್ಲಿರುವಂತ ಯಾವ ಅಜ್ಞಾನ ಅಥವಾ ಅವಿದ್ಯೆ ಹಿತನಾಮಕ ನಾಡಿ ಒಳಗ ಪ್ರವೇಶ ಆಯ್ತಪ್ಪ ಅಂದ್ರ ಒಂದು ಸೂಕ್ಷ್ಮವಾದ ವಿನೂತನವಾದ ಪ್ರಪಂಚ ತೋರುತ್ತದೆ. ಅಂದ್ಮೇಲೆ ಅಜ್ಞಾನದ ಕಾರ್ಯವೇ ಸ್ವಪ್ನ. ಯಾಕ್ರೆ? ಸ್ವಪ್ನದ ಕಾರಣ ಕೂಡ ನಿದ್ರಾರೂಪ ದೋಷ, ನಿದ್ರಾರೂಪವಾದ ಅಜ್ಞಾನವಾಗಿದೆ. ಇಂಥ ಯಾವ ಅಜ್ಞಾನವಿರುವುದೋ ಅದುವೇ ಕಾರಣದೇಹ. ಅಜ್ಞಾನ ಅಂದ್ರನ ಕಾರಣದೇಹ, ಕಾರಣ ಅಂದ್ರನೆ ಅಜ್ಞಾನ. ಕಾರಣದೇಹ ಬೇರೆ, ಅಜ್ಞಾನ ಬೇರೆ ಅಂತ ಎರಡು ವಸ್ತು ಇಲ್ಲ. ಅಂದ್ರೆ ಮೂರ್ತಿ ಬೇರೆ ಅಲ್ಲ, ಕಲ್ಲು ಬೇರೆ ಅಲ್ಲ. ಕಲ್ಲು ಬೇರೆ ಅಲ್ಲ, ಯಾಕೆ ಎರಡು ಒಂದೇ ಅವು. ಅದು ಕಲ್ಲ ಏನಾಗೈತ್ರಿ? ಮೂರ್ತಿ ಆಗೈತಿ. ಅಂದ್ರ ಮೂರ್ತಿ ಬೇರೆ ಅಲ್ಲ, ಕಲ್ಲು ಬೇರೆ ಅಲ್ಲ. ಅದರಂತೆ ಕಾರಣ ದೇಹ ಬೇರೆ ಅಲ್ಲ, ಅಜ್ಞಾನ ಬೇರೆ, ಎರಡು ಒಂದೇ. ಇಲ್ಲಿ ಒಂದು ಟಿಪ್ಪಣಿ ಐತ್ ನೋಡ್ರಿ, ಒಂದು 53ನೇ ಟಿಪ್ಪಣಿ ಸಿಕ್ಕೈತ್ರಿ. ಇಲ್ಲಿ ಏನ್ ಹೇಳ್ತಾರ್ರಿ ಅವರು? ಸುಷುಪ್ತಿಯಿಂದ ಎದ್ದ ಏನ್ ಹೇಳ್ತಾರ್ರಿ? ಸುಷುಪ್ತಾವಸ್ಥೆಯಿಂದ ಎದ್ದ ಪುರುಷನು ಏನ್ ಮಾಡ್ತಾನ್ರಿ? ಅವನಿಗೆ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ, ಇಂಥ ಜ್ಞಾನ ಉಂಟಾಗುತ್ತದೆ. ಸುಷುಪ್ತಾವಸ್ಥೆಯಿಂದ ಎದ್ದ ನಂತರ ಯಾವ ಪುರುಷನುಂಟೋ ಅವನಿಗೆ ಏನ್ ಮಾಡ್ತಾರ್ರಿ? ಜಾಗೃತಾವಸ್ಥೆಗೆ ಬಂದ ಮೇಲೆ ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ, ಇಂಥ ಜ್ಞಾನ ಆಗ್ತೈತೆ. ಯಾವಾಗ ಆಕೈತ್ರದ? ಜಾಗೃತಾವಸ್ಥೆಗೆ ಬಂದ ಮೇಲೆ ಆಕೈತಿದ. ಸುಷುಪ್ತಾವಸ್ಥೆ ಆಗುದಿಲ್ಲ. ಯಾಕ್ರಿ? ಅಲ್ರಿ, ಸುಷುಪ್ತಾವಸ್ಥೆಯಿಂದ ಎದ್ದ ಮೇಲೆ ಅಂದ್ರೆ ಜಾಗೃತಾವಸ್ಥೆಗ ಬಂದ ನಂತರ ಅವೇನಾಕತನ್ರಿ? ಪುರುಷನುಂಟು ಅವನಿಗೆ ನಾನು ಸ್ವಲ್ಪವೂ ಕೂಡ ತಿಳಿಯದವನಾಗಿದ್ದೆ, ಇಂಥ ಜ್ಞಾನ ಅವಂಗ ಉಂಟಾಗುತ್ತದೆ. ಆ ಜ್ಞಾನ ಅಂದ್ರೆ ಸುಷುಪ್ತಾವಸ್ಥೆಯಲ್ಲಿ ನಾವು ಅನುಭವ ಮಾಡಿದ್ದಲ್ಲ, ಆ ಜ್ಞಾನ ಐತ್ರಿ, ಅದು ಅನುಭವ ರೂಪವು ಅಲ್ಲ. ಅರ್ಥ ಆತ್ರಿ? ಏನ್ ಅವಾಗ ಇದಾಗಿತ್ತಲ್ಲದ ಆ ಜ್ಞಾನ ಅನುಭವ ರೂಪ ಅಲ್ಲ. ಅನುಭವ ಅಂದ್ರೆ ಏನು? ವರ್ತಮಾನ ಸಂಬಂಧಕ್ಕೆ ಅನುಭವವೆನ್ನುತ್ತಾರೆ. ನೆನ್ಬೇಕ್ರಿ? ವರ್ತಮಾನ ಸಂಬಂಧ ಇರ್ಬೇಕ, ಅದಕ್ಕೆ ಅನುಭವ ಅನ್ಬೇಕು.
ಮತ್ ಇಲ್ಲೇ ಇವ ಏನಂತನ್ರಿ ಇವ ನಾನು ಏನನ್ನು ತಿಳಿಯದವನಾಗಿದ್ದೆ ಅನ್ಬೇಕಾದ್ರಲ್ಲಿ ವರ್ತಮಾನ ಸಂಬಂಧ ಇಲ್ಲ, ಅದು ಭೂತಕಾಲ ಸಂಬಂಧ ಐತಿ. ಅದು ಭೂತಕಾಲದ ಐತಿ. ಈಗಿರ್ಬೇಕು. ಈಗ ವರ್ತಮಾನ ಸಂಬಂಧ ಇದ್ರಕ್ಕೆ ವರ್ತಮಾನ ಸಂಬಂಧ ಯಾವ್ದು ಇರ್ತೈತಿ ಅದು ಅನುಭವ. ಮತ್ತೆ ಹಿಂದ ಆದಿದ್ದ ಈಗ ಒಂದ್ ತಾಸು ಹಿಂದಾಗಿದ್ದಾಗ್ಲಿ ನಿನ್ನೆ ಆಗಿದ್ದಾಗ್ಲಿ ಅದು ಈಗ ಹೇಳ್ತಾನಂತಂದ್ರ ಅದಕ್ಕೇನ್ ಅನ್ಬೇಕ್ರಿ? ಭೂತಕಾಲ ಅಂತಂದ್ರ ಅದು ಸ್ಮೃತಿ. ಅದು ನೆನಪು ಮಾಡ್ಕೊಂಡು ಹೇಳ್ತಾನ. ಯಾವ್ದು ನೆನಪು ಮಾಡ್ಕೊಂಡು ಹೇಳ್ತಾನಲ್ಲ ಅದು ಅನುಭವ ಅಲ್ಲ. ಈ ವರ್ತಮಾನ ಇರ್ಬೇಕು. ಈಗ ಅಂತಃಕರಣ ವೃತ್ತಿ ನೇತ್ರ ಇಂದ್ರಿಯಗಳ ದ್ವಾರ ನೇತ್ರಕ್ಕೆ ಸಂಬಂಧ ಆಗ್ಬೇಕು. ಇದು ವರ್ತಮಾನ ಇದೆ. ಮತ್ತ ಅದ ಸ್ವಪ್ನ ಬೀಳ್ತಲ್ರಿ ಅವಾಗ ಅದ ಸುಷುಪ್ತಾವಸ್ಥೆಯಲ್ಲಿ ಏನವ ಅನುಭವ ಮಾಡಿದ್ದಲ್ಲ, ಈಗ ಜಾಗೃತಾವಸ್ಥೆಯಲ್ಲಿ ಬಂದ್ ಹೇಳ್ತಾನಂದ್ರ ಅದು ಅನುಭವ ಅಲ್ಲ. ಮತ್ತ ಅದಕ್ಕೆ ಏನ್ಬೇಕ್ರಿ? ಸ್ಮೃತಿ. ಆ ಜ್ಞಾನವು ಅನುಭವ ಅಲ್ಲ, ಕಿಂತು ಸುಷುಪ್ತಾವಸ್ಥೆಯಲ್ಲಿ ಅನುಭವ ಮಾಡಿದ ಅಜ್ಞಾನದ ಸ್ಮೃತಿ. ಅಜ್ಞಾನ ಏನಾಗಿತ್ತು ಅವಾಗ? ಸ್ಮೃತಿ ಆಗೈತಿ. ಈಗ ಆದ್ರ ಅದು ಅನುಭವ ಅಲ್ಲ. ಯಾಕೆ ಅನುಭವ ಅಲ್ಲ ಅಂದ್ರ ಅನುಭವ ಯಾವಾಗಲೂ ವರ್ತಮಾನ ಸಂಬಂಧ ಇರ್ತೈತಿ. ಸ್ಮೃತಿ ಐತಲ್ಲ ಅದು ಭೂತಕಾಲಕ್ಕ ಸಂಬಂಧಪಟ್ಟಿರ್ತೈತಿ. ಯಾವ್ದ್ರಿ? ಸ್ಮೃತಿ. ಈಗ ನಿನ್ನೆ ಆಗಿದೀವಿ ಅಂತ ಹೇಳ್ತೀವಿ ನಾವು. ಇನ್ನು ಮೊನ್ನೆ ಜಮಖಂಡಿಗೆ ಹೋಗಿ ಬಂದ್ವಿ, ಅದನ್ನ ಹೇಳ್ತೀವಿ. ಇದೆಲ್ಲ ಏನ್ರಿದ? ಇದು ವರ್ತಮಾನ ಸಂಬಂಧ ಅಲ್ಲಿದೆ. ಇದು ಭೂತಕಾಲ ಸಂಬಂಧಪಟ್ಟೈತಿ. ಅದಕ್ಕೇನ್ಬೇಕ್ರಿ? ಸ್ಮೃತಿ ಆಗಿದೆ. ಈ ಸ್ಮೃತಿಗೆ ವಿಷಯ ಏನೈತ್ರಿ? ಅಜ್ಞಾನ. ಸುಷುಪ್ತಾವಸ್ಥೆಯಲ್ಲಿ ಅನುಭವ ಮಾಡಿದ ಅಜ್ಞಾನ. ಇನ್ನು ಸ್ಮೃತಿ ಅಂದ್ರೆ ಏನ್ರಿ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೆ ಸ್ಮೃತಿ. ಏನ್ಬೇಕ್ರಿ? ಹಿಂದ ಆದದ್ದನ್ನ ನಾವು ಈಗ ನೆನಪು ಮಾಡ್ಕೊಂಡು ಹೇಳ್ತೀವಪ್ಪ ಅಂದ್ರದ ಸ್ಮೃತಿ ಅನ್ಬೇಕ್ರಿ. ಹಿಂದ ಆದದ್ದನ್ನ ಈಗ ನಾವು ನೆನಪು ಮಾಡ್ಕೊಂಡು ಹೇಳ್ತೀವಲ್ಲ ಅದಕ್ಕೆ ಏನ್ಬೇಕು? ಸ್ಮೃತಿ ಅನ್ಬೇಕು. ಮತ್ ಈಗ ಸ್ಮೃತಿ ಅಲ್ಲ ಅದ. ಈಗ ನಾವು ನೋಡ್ತೀವಲ್ಲ, ಈಗ ನೋಡೋದಾಗ್ಲಿ ಉಣ್ಣೋದಾಗ್ಲಿ ಈಗ ತಿನ್ನೋದಾಗ್ಲಿ ಇದು ಯಾವುದು? ಸ್ಮೃತಿಯಲ್ಲಿ ಇದು ಅನುಭವ. ಇದು ವರ್ತಮಾನ ಇದು ಸಂಬಂಧ ಇರ್ತೈತಿ. ಅದು ಭೂತಕಾಲದ ಸಂಬಂಧ ಇರ್ತೈತಿ. ಸ್ಮೃತಿ ಯಾವಾಗಲೂ ವರ್ತಮಾನ ಸಂಬಂಧ ಇರೋದಿಲ್ಲ. ಅದು ಹಿಂದ ಮುಗಿರ್ತೈತಿ. ಅದು ಪಾಸ್ಟ್, ಇದು ಪ್ರೆಸೆಂಟ್. ಅದು ಭೂತಕಾಲ, ಇದು ವರ್ತಮಾನ. ಸ್ಮೃತಿ ಯಾವಾಗಲೂ ಹಾಗೆ ಹೋಗಿರ್ತೈತಿ. ಹೌದು. ವರ್ತಮಾನ ಸಂಬಂಧಕ್ಕೆ ಅನುಭವ. ಈಗ ನೋಡೋದು ಕೇಳೋದು ಈಗ ಅನುಭವ ಮಾಡೋದು ಎಲ್ಲ ವರ್ತಮಾನ ಸಂಬಂಧ ಐತಿ. ಇದಕ್ಕೆ ಅನುಭವ ಅನ್ಬೇಕು. ಅದು ಹಿಂದ ಆದದ್ದ ಈ ಒಂದ್ ತಾಸು ಹಿಂದ ನಮ್ಗೆ ಏನ್ ಆಗಿರ್ತಲ್ಲ ಅದೆಲ್ಲ ಸ್ಮೃತಿ. ಅದನ್ನ ನೆನಪು ಮಾಡ್ಕೊಂಡು ಹೇಳ್ತೇವೆ ನಾವು. ನೆನಪು ಮಾಡ್ಕೊಂಡು ಹೇಳೋದು ಸ್ಮೃತಿ ಇರ್ತೈತಿ. ಸ್ಮೃತಿ ಅಂದ್ರೆ ಏನ್ರಿ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಂ ಸ್ಮೃತಿ. ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೆ ಸ್ಮೃತಿ. ಆ ಸಂಸ್ಕಾರ ಹೆಂಗಿತ್ರಿ ಅಂದ್ರೆ ಅನುದ್ಭೂತದಿಂದ ಇತ್ತ. ನಾವೇನ್ ಜಮಖಂಡಿಗೆ ಹೋಗಿ ಬಂದಿದ್ವಲ್ಲ ಅದು ಅನುದ್ಭೂತದಿಂದ. ಯಾಕ್ರಿ? ಈಗ ಅದೇನಾತ್ರಿ? ಈಗ ಪ್ರಕಟ ಆತ. ಅಂದ್ರೆ ಉದ್ಭೂತ ಅಂದ್ರೆ ಏನ್ರಿ? ಪ್ರಕಟ ತಾಕೋ ಉದ್ಭೂತ ಕೈ, ಅಪ್ರಕಟ ತಾಕೋ ಅನುದ್ಭೂತ ಕೈ. ಅಪ್ರಕಟವಾಗುವುದಕ್ಕೆ ಅನುದ್ಭೂತ ಅನ್ನು, ಪ್ರಕಟವಾಗುವುದಕ್ಕೆ ಉದ್ಭೂತ. ಮತ್ ಆ ಒಂದು ಏನ್ರದ ಉದ್ಭೂತ ಆಗ್ಬೇಕಾದ್ರ ಸಂಬಂಧ ಸಾದೃಶ್ಯ ಚಿಂತನೆ. ಯಾವ್ದ್ರಿ? ಆ ಸಂಸ್ಕಾರ ಉದ್ಭೂತ ಆಗ್ಬೇಕಾದ್ರ ಸಂಬಂಧದಿಂದ ಸಂಸ್ಕಾರ ಉದ್ಭೂತ ಆಗತ್ತೆ. ಇಲ್ಲ ಅಂದ್ರೆ ಚಿಂತನದಿಂದ ಸಂಸ್ಕಾರ ಉದ್ಭೂತ ಆಗುತ್ತೆ. ಇಲ್ಲ ಅಂದ್ರೆ ಸಾದೃಶ್ಯ ಜ್ಞಾನದಿಂದ ಕೂಡ ಸಂಸ್ಕಾರಗಳು ಪ್ರಕಟ ಆಗ್ತಾವ. ಈಗ ಏನ್ ಮಾಡಿದ್ರಿ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೆ ಸ್ಮೃತಿ ಅಂತ. ಆ ಸ್ಮೃತಿಯು ಕೂಡ ಎರಡು ಪ್ರಕಾರ ಇತ್ತು. ಸ್ಮೃತಿ ಜ್ಞಾನ ಎರಡು ಪ್ರಕಾರ. ಯಾವ್ದ್ರದ? ಒಂದು ಯಥಾರ್ಥ ಸ್ಮೃತಿ, ಒಂದು ಅಯಥಾರ್ಥ ಸ್ಮೃತಿ. ಯಾವ್ದ್ರಿ? ಯಥಾರ್ಥ ಸ್ಮೃತಿ, ಅಯಥಾರ್ಥ ಸ್ಮೃತಿ. ಈಗೇನ ಜಮಖಂಡಿಗೆ ಹೋಗಿ ಬಂದು ಏನ ನಾವ್ ಹೇಳ್ತೀವಲ್ಲ ಇದು ಯಥಾರ್ಥ ಸ್ಮೃತಿ. ಯಥಾರ್ಥ ಸ್ಮೃತಿ ಇರ್ತೈತಲ್ಲ ಅದು ಅಂತಃಕರಣ ವೃತ್ತಿಯಿಂದ ಜ್ಞಾನ ಆಗಿರ್ತೈತಿ. ಯಾವ ಜ್ಞಾನ ಆಗೈತ್ರಿ? ಅಂತಃಕರಣ ವೃತ್ತಿ ದ್ವಾರ ಜ್ಞಾನ ಆಗಿರ್ತೈತಿ. ಈಗ ಜಮಖಂಡಿಗೆ ಹೋಗಿ ಬಂದಿ ಎಲ್ಲ ಅಂತಃಕರಣ ವೃತ್ತಿನೋ ಏನ ಅವಿದ್ಯಾ ವೃತ್ತಿನೋ ಎಲ್ಲ ಅಂತಃಕರಣ ವೃತ್ತಿ ಮೂಲಕವಾಗಿ ಜ್ಞಾನ ಆಗೈತಿ. ಅದಕ್ಕೇನನ್ಬೇಕ್ರಿ? ಯಥಾರ್ಥ ಸ್ಮೃತಿ. ಇನ್ನೊಂದ್ ಯಾವ್ದ್ರಿ? ಅಯಥಾರ್ಥ ಸ್ಮೃತಿ. ಇದು ಹೆಂಗ್ರಿದ? ಈ ಅಲ್ಲೇ ಏನಾಗಿತ್ರಿಪಾ ಅಂದ್ರ ನಮ್ಗ ನಸುಗತ್ತಲಿತ್ತ
ಅಲ್ಲಿ ಏನಾಯ್ತ್ರಿ, ಒಂದ್ ಕ್ಷಣದಾಗ ಶರೀರ ಕುಂತ ಬಿಡ್ತದೆ. ಒಂದ ಕ್ಷಣದಾಗ ನಮಗ್ ಭಯ ಉತ್ಪತ್ತಿ ಆಗಿತ್ತ. ಅಲ್ಲಿ ಏನಾಗಿತ್ತು, ಅಲ್ಲಿ ರಜ್ಜು ಬಿದ್ದಿತ್ತಲ್ಲಿ, ಅಲ್ಲಿ ಏನಾಗಿರ್ಲಿಲ್ರಿ, ಬೆಳಕಿರ್ಲಿಲ್ಲ, ಅಲ್ಲಿ ನಸುಗತ್ತಲ್ಲಿ ಇತ್ತು. ಅಲ್ಲಿ ಏನಾಯ್ತು, ನಮ್ಗ ಸರ್ಪಜ್ಞಾನ ಆಗ್ಬಿಡ್ತ. ಅದ್ರದ್ದು ಈಗ ಸ್ಮೃತಿ ಆಗೈತಿ ನಿಮಗ. ಅದು ಎದ್ರದ್ರಿ, ಅದ ಅಯಥಾರ್ಥ ಸ್ಮೃತಿ. ಅಯಥಾರ್ಥ ಸ್ಮೃತಿ ಅವಿದ್ಯಾ ವೃತ್ತಿ ಇರ್ತೈತಿ. ಯಥಾರ್ಥ ಸ್ಮೃತಿ ಅಂತಃಕರಣ ವೃತ್ತಿ. ಅಂತಃಕರಣ ವೃತ್ತಿ ಇತ್ತಪ್ಪ ಅಂದ್ರದು ಪ್ರಮಾತೃವಿನ ಆಶ್ರಿತ, ಪ್ರಮಾತೃವಿನ ಆಶ್ರಿತ ಇರ್ತೈತಿ. ಮತ್ ಅವಿದ್ಯಾ ವೃತ್ತಿ ಇದ್ದಿದ್ದ ಸಾಕ್ಷಿ ಆಶ್ರಿತ. ಯಾಕ್ರಿ, ಅವಿದ್ಯಾ ವೃತ್ತಿ ಸಾಕ್ಷಿ ಆಶ್ರಯ, ಆಮೇಲೆ ಅಂತಃಕರಣ ವೃತ್ತಿ ಪ್ರಮಾತೃವಿನ ಆಶ್ರಿತ. ಯಾಕಂದ್ರೆ ಪ್ರಮಾತೃವಿಗೆ ಏನ ಜ್ಞಾನ ಆಗ್ತಾವಲ್ಲ, ಪ್ರಮಾಣದಿಂದ ಪ್ರಮಾಣ ಜನ್ಯ ಯಥಾರ್ಥ ಜ್ಞಾನ ಇದ್ರೆ ಅದು ಪ್ರಮಾತೃವಿನ ಆಶ್ರಿತ. ಪ್ರಮಾಣ ಜನ್ಯ ಇರ್ಬೇಕು, ಯಥಾರ್ಥ ಜ್ಞಾನ ಇರ್ಬೇಕು, ಅದು ಪ್ರಮಾತೃವಿನ ಆಶ್ರಿತ ಇರ್ತೈತಿ. ಯಾಕ್ರಿ, ಮತ್ ಇದು ನಮಗೇನ್ ರಜ್ಜುವಿನಾಗ ಸರ್ಪ ತೋರುತ್ತಲ್ಲ, ಅದು ಪ್ರಮಾಣ ಜನ್ಯ ಅಲ್ಲ. ಅದು ಪ್ರಮಾಣ ಜನ್ಯ ಅಲ್ಲ. ಅದೇನಾಗೈತ್ರಿ, ದೋಷದ ಹುಟ್ಟೈತ. ದೋಷದಿಂದಲೂ ಸಂಸ್ಕಾರದಿಂದಲೂ ಸರ್ಪ ಹುಟ್ಟೈತಿ. ಆದ್ದರಿಂದ ಅದು ಪ್ರಮಾಣಜನ್ಯ ಅಲ್ಲ. ಮತ್ತ ಪ್ರಮಾತೃವಿಗೆ ಏನ ಜ್ಞಾನ ಆಗ್ತಾವಲ್ಲ, ಪ್ರಮಾಣಜನ್ಯ ಯಥಾರ್ಥ ಜ್ಞಾನಕ್ಕೆ ಪ್ರಮಾಣ ಬೇಕು. ಆ ಪ್ರಮಾತೃವಿನ ಆಶ್ರಿತ. ಯಾವುದು ಪ್ರಮಾಣದಿಂದ ಜ್ಞಾನ ಹುಟ್ಟಿಲ್ಲ, ಅದು ಸಾಕ್ಷಿ ಆಶ್ರಿತ. ಗೊತ್ತಾತ್ರಿ? ಸಾಕ್ಷಿ ಪ್ರಮಾತೃ. ಪ್ರಮಾಣದಿಂದ ಯಾವ ಜ್ಞಾನ ಆಗ್ತಿರ್ತಾವಲ್ಲ ಪ್ರಮಾತೃವಿನ, ಅಂದ್ರೆ ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಪ್ರಮಾಜ್ಞಾನವಾಗುತ್ತದೆ. ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಇದು ಪ್ರಮಾತೃವಿನ ಆಶ್ರಿತ. ಆಮೇಲೆ ಅನುಮಾನ ಪ್ರಮಾಣದಿಂದ ಅನುಮಿತಿ ಜ್ಞಾನ, ಅನುಮಾನ ಪ್ರಮಾಣದಿಂದ ಅನುಮಿತಿ ಜ್ಞಾನ ಆಕೈತಿ. ಇದು ಕೂಡ ಪ್ರಮಾತೃವಿನ ಆಶ್ರಿತ. ಇನ್ನ ಯಾವ್ದ್ರಿ, ಶಬ್ದ ಪ್ರಮಾಣದಿಂದ ಶಾಬ್ದಿ ಇದು ಪ್ರಮಾತೃವಿನ ಆಶ್ರಿತ. ಉಪಮಾನ ಪ್ರಮಾಣದಿಂದ ಉಪಮಿತಿ ಅರ್ಥಾಪತ್ತಿ ಪ್ರಮಾಣದಿಂದ ಅರ್ಥಾಪತ್ತಿ ಅನುಪಲಬ್ಧಿ ಪ್ರಮಾಣದಿಂದ ಅಭಾವ ಜ್ಞಾನ. ಇವು 6 ಏನದವಲ್ಲ ಪ್ರಮಾತೃವಿನ ಆಶ್ರಿತ. ಇವು 6 ಪ್ರಮಾಣದಿಂದ ಯಾವ್ದು ಜ್ಞಾನ ಆಗೈತಿ ಅದು ಪ್ರಮಾಣ ಇರ್ತೈತಿ. ಆ ಪ್ರಮಾತೃವಿನ ಆಶ್ರಿತ. ಮತ್ ಈ ಸಂಸ್ಕಾರ ಐತಲ್ರಿ, ಈ ಸಂಸ್ಕಾರ ಪ್ರಮಾಣಜನ್ಯ ಅಲ್ಲ. ಅದಕ್ಕೆ ನಾವೇನ್ ಬೇಕು, ಇದಕ್ಕ ಸಾಕ್ಷಿ ಆಶ್ರಿತ. ಪ್ರಮಾಣದಿಂದ ಯಾವ್ದು ಜ್ಞಾನ ಆಗಿರ್ತೈತಿ ಅದು ಮಾತ್ರ ಪ್ರಮಾತೃವಿನ ಆಶ್ರಿತ ಇರ್ತೈತಿ. ಯಾವ್ದು ಪ್ರಮಾಣದಿಂದ ಜ್ಞಾನ ಹುಟ್ಟಿಲ್ಲ ಅದು ಸಾಕ್ಷಿ ಆಶ್ರಿತ. ಇವು 6 ಎಂದಾವಲ್ಲ ಪ್ರಮಾತೃವಿನ ಆಶ್ರಿತ ಇರ್ತಾವ. ಯಾವ್ದ್ರಿ, ಪ್ರತ್ಯಕ್ಷ ಪ್ರಮಾಣ, ಅನುಮಾನ ಪ್ರಮಾಣ, ಶಬ್ದ ಪ್ರಮಾಣ, ಉಪಮಾನ ಪ್ರಮಾಣ, ಅರ್ಥಾಪತ್ತಿ ಪ್ರಮಾಣ, ಅನುಪಲಬ್ಧಿ ಪ್ರಮಾಣದಿಂದ ಪ್ರಮಾಜ್ಞಾನಕತೆ. ಪ್ರಮಾಣದಿಂದ ಪ್ರಮಾಜ್ಞಾನ ಇದೆಲ್ಲ ಪ್ರಮಾತೃವಿನ ಆಶ್ರಯ. ಅದ್ರ ಇಲ್ಲೇ ಅಂತಃಕರಣ ವೃತ್ತಿ ಇರ್ತೈತಿ. ಅಂತಃಕರಣ ವೃತ್ತಿ ಇರ್ತೈತಿ. ಮತ್ ಯಾವ್ದು ಪ್ರಮಾಣದಿಂದ ಹುಟ್ಟಿಲ್ಲ ಅದು ಅವಿದ್ಯಾ ವೃತ್ತಿ ಬರ್ತೈತಿ. ಅವಿದ್ಯಾ ವೃತ್ತಿ ಏನ್ ಮಾಡ್ತೈತಿ ಅಂದ್ರೆ ವಸ್ತುವಿನ ಜ್ಞಾನ. ಬ್ರಹ್ಮಸ್ಥಳದಾಗ ಏನಾಗತ್ತಲ್ರಿ, ಬ್ರಹ್ಮಸ್ಥಳದಲ್ಲಿ ಅಜ್ಞಾನದ ಪರಿಣಾಮವಾದ ಸರ್ಪಾದಿಗಳು, ಅಜ್ಞಾನ ಏನಾಗೈತ್ರಿ, ಅಜ್ಞಾನವೇ ಪರಿಣಾಮ ಹೊಂದಿ ಸರ್ಪ ಆಗೈತಿ. ಸರ್ಪ ಮತ್ತು ಸರ್ಪಜ್ಞಾನ. ಅಜ್ಞಾನದಲ್ಲಿ ಇರುವಂತ ತಮೋಗುಣ ಸರ್ಪ ಆಗೈತಿ. ಅಜ್ಞಾನದಲ್ಲಿ ಇರುವಂತ ತಮೋಗುಣ ಸರ್ಪ, ಸತ್ವಗುಣ ಸರ್ಪದ ಜ್ಞಾನಾಕಾರ ಪರಿಣಾಮ ಆಗೈತಿ. ಎರಡು ಏಕಾಲಕ್ಕೆ ಉತ್ಪತ್ತಿ, ಏಕಾಲದಲ್ಲಿ ಲಯವಾಗುತ್ತದೆ. ಅಲ್ಲಿ ಏನ್ ಹೇಳ್ಬೇಕ್ರಿ, ಅವಿದ್ಯಾ ವೃತ್ತಿ ಅವೆಲ್ಲ ಸಾಕ್ಷಿ ಭಾಷ್ಯ, ಇವು ಪ್ರಮಾತ ಭಾಷ್ಯ. ಇವು 6 ಇದಾವಲ್ರಿ. ಪ್ರಮಾಣ, ಪ್ರತ್ಯಕ್ಷ ಪ್ರಮಾಣ ಏನಾವಲ್ಲ, ಇವು 6 ಇವು ಪ್ರಮಾತೃವಿನ ಆಶ್ರಿತ ಇದಾವು. ಅವೇನ ಬ್ರಹ್ಮಸ್ಥಳದಲ್ಲಿ ನಮಗ್ ಭ್ರಾಂತಿ ಆಗೈತಲ್ಲ, ಅವೆಲ್ಲ ಸಾಕ್ಷಿ ಭಾಷ್ಯ. ಅಲ್ಲಿ ಅವಿದ್ಯಾ ವೃತ್ತಿ ಮೂಲಕವಾಗಿನೇ ಏನಾಗೈತ್ರಿ, ಸರ್ಪದ ಜ್ಞಾನವು ಉತ್ಪತ್ತಿ ಆಗೈತಿ. ಮತ್ ಅದ್ರಾಗ ಅವ್ರ ಏನ್ ಮಾಡ್ಯಾರ್ರಿ, ಪ್ರತ್ಯಕ್ಷ ಪ್ರಮಾಣದಾಗ 2 ಪ್ರಕಾರ ಮಾಡ್ಯಾರ್ರಿ. ಮತ್ ಪ್ರತ್ಯಕ್ಷ ಪ್ರಮಾಣ ಒಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಇನ್ನೊಂದು ಅಭಿಜ್ಞಾ ಪ್ರತ್ಯಕ್ಷ. ಇನ್ನೊಂದು ಒಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಮತ್ತೊಂದು ಯಾವ್ದ್ರಿ, ಅಭಿಜ್ಞಾ ಪ್ರತ್ಯಕ್ಷ. ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಏನ್ರಿ, ಪ್ರತ್ಯಭಿಜ್ಞಾ ಪ್ರತ್ಯಕ್ಷ
ಗೊತ್ತಿಲ್ಲ. ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಅಭಿಜ್ಞಾ ಪ್ರತ್ಯಕ್ಷ. ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಅಭಿಜ್ಞಾ ಪ್ರತ್ಯಕ್ಷ. ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಅಭಿಜ್ಞಾ ಪ್ರತ್ಯಕ್ಷ. ಏನ ನೀವೆಲ್ಲರೂ ಮೊನ್ನೆ ಜಮಖಂಡಿಗೆ ಹೋಗಿ ಬಂದ್ರಿ, ಅದು ಏನೈತ್ರಿ? ಅದ ಕೇವಲ ಇಂದ್ರಿಯದಿಂದ ಜನ್ಯ ಆಗೈತ್ರಿ. ಅಲ್ಲಿ ಸಂಸ್ಕಾರ ಇಲ್ಲ. ಅಲ್ಲಿ ಯಾಕ್ರಿ? ಅಲ್ಲಿ ಸಂಸ್ಕಾರ ಇಲ್ಲ, ಕೇವಲ ಇಂದ್ರಿಯದಿಂದ ನಿಮ್ಗೆ ಜ್ಞಾನ ಆಗೈತೆ. ಅದಕ್ಕೇನನ್ಬೇಕು? ಅದಕ್ಕೇನನ್ಬೇಕ್ರಿ? ಅಭಿಜ್ಞಾ ಪ್ರತ್ಯಕ್ಷ. ಮೊಟ್ಟ ಮೊದಲು ನಮ್ಗೆ ಜ್ಞಾನ ಆಕೈತಲ್ರಿ, ಅದಕ್ಕೇನನ್ಬೇಕ್ರಿ? ಅಭಿಜ್ಞಾ ಪ್ರತ್ಯಕ್ಷ. ಗೊತ್ತಾತ್ರಿ? ಅಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಏನ್ರಿ? ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಅಭಿಜ್ಞಾ ಪ್ರತ್ಯಕ್ಷ. ಇನ್ನು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಏನು? ಇಲ್ಲ. ಅಭಿಜ್ಞಾ ಪ್ರತ್ಯಕ್ಷ ಅಂತಂದ್ರೆ ಏನಂದ್ರ ಸಂಸ್ಕಾರ. ಅಭಿಜ್ಞಾ ಪ್ರತ್ಯಕ್ಷ ಅಂದ್ರೆ ಹಿಂದೆ ನೋಡಿದ ಸಂಸ್ಕಾರ ಇರ್ಬೇಕು ಮತ್ತು ಈಗ ಇಂದ್ರಿಯ ಸಂಬಂಧ ಇರ್ಬೇಕು. ಹಿಂದೆ ನೋಡಿದ ಸಂಸ್ಕಾರ ಇರಬೇಕು, ಈಗ ಇಂದ್ರಿಯ ಸಂಬಂಧ ಇರಬೇಕು. ಅಂದ್ರೆ ಸಂಸ್ಕಾರ ಮತ್ತು ಇಂದ್ರಿಯ ಸಂಬಂಧ ಈ ಎರಡರಿಂದ ಹುಟ್ಟಿದ ಜ್ಞಾನಕ್ಕೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಗೊತ್ತಾತ್ರಿ? ಒಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಒಂದು ಅಭಿಜ್ಞಾ ಪ್ರತ್ಯಕ್ಷ. ಈಗ ನೀವು ಜಮಖಂಡಿಗೆ ಹೋಗಿ ಬಂದಿರಲ್ಲ, ಇದು ಅಭಿಜ್ಞಾ ಪ್ರತ್ಯಕ್ಷ. ಕೇವಲ ಇಂದ್ರಿಯದಿಂದ ಮಾತ್ರ ಜ್ಞಾನ ಆಗೈತೆ. ಸಂಸ್ಕಾರ ಇತ್ತನಲ್ಲಿ ಇಲ್ಲ. ಸಂಸ್ಕಾರ ಇತ್ತಪ್ಪ ಅಂತಿದ್ರು ಜನರಿಗೆ ಕೇಳ್ತಿದಿಲ್ಲ, ಸರ್ ಇಲ್ಲಿ ಬಾತ್ರೂಮ್ ಎಲ್ಲಿ ಬರ್ತೈತ್ರಿ, ಯಾರು ಕೇಳ್ತಿದ್ರನ? ಅದೇನ್ರಿ ಇದೇನ್ರಿ ಅಂತ ಕೇಳ್ತಿದ್ದಿಲ್ಲ. ಸಂಸ್ಕಾರ ಇದ್ರೆ ಕೇಳುದಿಲ್ಲ, ನಾವು ಹೋಗ್ಬಿಡ್ತೇವೆ. ಅಲ್ಲಿ ಸಂಸ್ಕಾರ ಇರಲಿಲ್ಲ. ಕೇವಲ ಇಂದ್ರಿಯ ಜನ್ಯ ಜ್ಞಾನಕ್ಕೆ ಅಭಿಜ್ಞಾ ಪ್ರತ್ಯಕ್ಷ ಅನ್ನೋ, ಮತ್ತೆ ಹಿಂದೆ ನೋಡಿದ ಸಂಸ್ಕಾರ ಇರಬೇಕು, ಈಗ ಇಂದ್ರಿಯ ಸಂಬಂಧ ಇರಬೇಕು. ಈ ಎರಡರಿಂದ ಹುಟ್ಟಿದ ಜ್ಞಾನಕ್ಕೆ ಪ್ರತ್ಯಭಿಜ್ಞಾ ಪ್ರತ್ಯಕ್ಷ. ಗೊತ್ತಾತ್ರಿ? ಪ್ರತ್ಯಕ್ಷ ಜ್ಞಾನದ ಎರಡು ಪ್ರಕಾರ, ಪ್ರತ್ಯಕ್ಷ ಪ್ರಮಾಣದಾಗ ಎರಡು ಪ್ರಕಾರ. ಒಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಇನ್ನೊಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಇನ್ನೊಂದು ಅಭಿಜ್ಞಾ ಪ್ರತ್ಯಕ್ಷ. ಗೊತ್ತಾತ್ರಿ? ಪ್ರತ್ಯಕ್ಷ ಪ್ರಮಾಣದಿಂದ ಪ್ರತ್ಯಕ್ಷ ಜ್ಞಾನ ಆಗುತ್ತೆ. ಆ ಪ್ರತ್ಯಕ್ಷ ಪ್ರಮಾಣದಿಂದ ಆಗುವಂತ ಪ್ರತ್ಯಕ್ಷ ಜ್ಞಾನ ಒಂದು ಪ್ರತ್ಯಭಿಜ್ಞಾ ಪ್ರತ್ಯಕ್ಷ, ಇನ್ನೊಂದು ಅಭಿಜ್ಞಾ ಪ್ರತ್ಯಕ್ಷ. ಎಲ್ಲಿ ಬಂದ್ರು ಈಗ? ಈಗ ಸ್ಮೃತಿ ಅಂದ್ರೆ ಏನ್ರಿ? ಉದ್ಭೂತ ಸಂಸ್ಕಾರ ಮಾತ್ರ ಜನ್ಯ ಜ್ಞಾನಕ್ಕೆ ಸ್ಮೃತಿ ಅನ್ಬೇಕು. ಆ ಸ್ಮೃತಿ ಹೆಂಗಿರ್ತೈತಪ್ಪ ಅಂದ್ರೆ ಹಿಂದ ಆಗಿ ಹೋಗಿರ್ತೈತೆ, ಅಂದ್ಮೇಲೆ ಅದ ವರ್ತಮಾನ ಸಂಬಂಧ ಅದಕ್ಕ ಇರೋದಿಲ್ಲ. ವರ್ತಮಾನ ಸಂಬಂಧಕ್ಕೆ ಮಾತ್ರ ಅನುಭವ ಅನ್ನು. ಹಿಂದ ಅದನ್ನ ನಾವ್ ಹೀಗೆ ಹೇಳ್ತೀವಪ್ಪ ಅಂದ್ರೆ ಅದು ಅನುಭವ ಅಲ್ಲ. ಮತ್ ಆ ಸ್ಮೃತಿ ಎರಡು ಪ್ರಕಾರ ಹೇಳಿದ್ವಿ. ಒಂದು ಯಥಾರ್ಥ ಸ್ಮೃತಿ, ಒಂದು ಅಯಥಾರ್ಥ ಸ್ಮೃತಿ. ಯಥಾರ್ಥ ಸ್ಮೃತಿ ಅದು ಅಂತಃಕರಣ ವೃತ್ತಿಯಿಂದ ಜ್ಞಾನ ಆಗಿರ್ತೈತಿ. ಅಯಥಾರ್ಥ ಸ್ಮೃತಿ ಅವಿದ್ಯಾ ವೃತ್ತಿಯಿಂದ ಜ್ಞಾನ ಆಗಿರ್ತೈತಿ. ಬಂತ ಮುಗಿತಲ್ರಿ? ಟಿಪ್ಪಣಿ ಮುಗಿತ. ಇನ್ನು ಎಲ್ಲಿ ಬಂದಿರಿ ಈಗ? ಈಗ 54ನೇ ಟಿಪ್ಪಣಿ ಅಂದಿತ್ತು. 54ನೇ ಟಿಪ್ಪಣಿ. ಅಜ್ಞಾನವು ಸ್ಥೂಲ ಸೂಕ್ಷ್ಮಕ್ಕೆ ಕಾರಣವಾಗಿದೆ. ಹೇತು ಅಜ್ಞಾನ. ಈ ಕಾರಣ ದೇಹ ಅಂತ ಹೇಳಿದವರಲ್ಲಿ. ಕಾರಣವು ದೇಹ. ಕಾರಣ ಅಂದ್ರೆ ಏನ್ರಿ? ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಹೇತುವಾಗಿರುವುದರಿಂದ ಇದು ಕಾರಣ ಅಂತ. ಇದು ಕಾರ್ಯ ಅಲ್ರಿ. ಕಾರಣ ದೇಹ ಇದು ಕಾರ್ಯ ಅಲ್ಲ. ಸ್ಥೂಲ ದೇಹ, ಸೂಕ್ಷ್ಮ ದೇಹ ಇವು ಕಾರ್ಯ ಅದಾವ. ಇವು ಪಂಚೀಕೃತ ಪಂಚಮಹಾಭೂತಗಳ ಕಾರ್ಯ ಸ್ಥೂಲ ದೇಹ ಐತಿ. ಅದು ಅಪಂಚೀಕೃತ ಪಂಚಮಹಾಭೂತ ಕಾರ್ಯ ಸೂಕ್ಷ್ಮ ದೇಹ ಐತಿ. ಅದು ಅಜ್ಞಾನ ಇದು ಯಾವುದ್ರ ಕಾರ್ಯ ಅಲ್ಲಿದೆ? ಇದು ಯಾವುದಕ್ಕೂ ಕಾರ್ಯ ಅಲ್ಲ. ಇದೇನ್ರಿತ? ಕಾರಣ. ಯಾಕೆ? ಈ ಅಜ್ಞಾನದಿಂದಲೇ ಇವು ಹುಟ್ಟ್ಯಾವು ಎರಡು. ಯಾಕ್ರಿ? ಅಜ್ಞಾನದಿಂದಲೇ ಈ ಸ್ಥೂಲ ದೇಹವು ಸೂಕ್ಷ್ಮ ದೇಹವು ಉತ್ಪತ್ತಿ ಆಗೈತ್ರಿ. ಇದು ಅದಲ್ರಿ. ಈಗ ಅವರು ಏನ್ರಿ ಅದನ್ನ ಆರೋಪ ಮಾಡಿದ್ರಲ್ಲ, ಮೊದಲ ಅಪವಾದ ಆರೋಪ ಮಾಡಿದ್ರಲ್ಲ, ಆರೋಪನಾಗ ಅಲ್ಲಿ ಏನ್ ಮಾಡ್ಯಾರ್ರಿ ಅವರು? ಈಶ್ವರನಿಗೆ ಮೊದಲು ಸಂಕಲ್ಪ ಆಯ್ತು. ಏನತ್ರಿ ಅವಾಗ? ಸಂಕಲ್ಪ. ನಾನು ಒಬ್ಬನೇ ಇದ್ದೇನೆ, ಬಹುರೂಪಿ ಆಗ್ಬೇಕಂತ ಒಂದು ಸಂಕಲ್ಪ ಆತ. ಯಾಕ್ರಿ? ಸಂಕಲ್ಪ ಆದ್ಮೇಲೆ ಏನಾತ್ರಿ? ಮಾಯಲ್ಲಿ ಶೋಭೆ ಆತ. ಅಂದ್ರೆ ಅಜ್ಞಾನದಲ್ಲಿ ಶೋಭೆ ಆತು. ಶೋಭೆ ಆದ ನಂತರ ಏನಾಯ್ತು?
ಅಜ್ಞಾನದಲ್ಲಿ ಕ್ಷೋಭ, ಮಾಯೆಯಲ್ಲಿ ಅಥವಾ ಅಜ್ಞಾನದಲ್ಲಿ ಕ್ಷೋಭೆ ಉಂಟಾದಾಗ ಅಲ್ಲೇನಾತ್ರಿ ಪಂಚಮಹಾಭೂತಗಳು ಉತ್ಪತ್ತಿ ಆದವು. ಯಾವ್ರಿ? ಅಪಂಚೀಕೃತ ಪಂಚಮಹಾಭೂತಗಳು ಉತ್ಪತ್ತಿ ಆದವು. ಉತ್ಪತ್ತಿ ಆದ್ಮೇಲೆ ಏನಾತಲ್ಲಿ ಭೋಗ ನಡೀಲಿಲ್ಲ, ಭೋಗ ಮೋಕ್ಷ ನಡೀಲಿಲ್ಲ. ಅವಾಗ ಮತ್ತೆ ಈಶ್ವರ ಏನ್ ಮಾಡ್ದ, ಮತ್ತೆ ಸಂಕಲ್ಪ ಮಾಡಿದ ನಂತರ ಮತ್ತ ಅವು ಅಪಂಚೀಕೃತ ಪಂಚಮಹಾಭೂತ ಉಳಿದಿದ್ದು ಪಂಚೀಕೃತ ಪಂಚಮಹಾಭೂತಗಳು. ಈಗ ಅಪಂಚೀಕೃತ ಪಂಚಮಹಾಭೂತಕ್ಕೂ ಪಂಚೀಕೃತ ಪಂಚಮಹಾಭೂತಕ್ಕೂ ಏನ್ ವ್ಯತ್ಯಾಸ ಐತ್ರಿ? ಪಂಚೀಕೃತ ಪಂಚಮಹಾಭೂತಗಳು ಕಣ್ಣಿಗೆ ಕಾಣ್ತಾವ, ಪಂಚೀಕೃತ ಪಂಚಮಹಾಭೂತ. ಅಪಂಚೀಕೃತ ಪಂಚಮಹಾಭೂತಗಳು ಕಣ್ಣಿಗೆ ಕಾಣ, ಅವು ಸೂಕ್ಷ್ಮ ನೋಡಿದ್ರೆ ಅವು ಕಣ್ಣಿಗೆ ಕಾಣೋದಿಲ್ಲ. ಈ ನೀವು ಪಂಚೀಕೃತ ಪಂಚಮಹಾಭೂತಗಳು ಯಾಕೆ ಕಣ್ಣಿಗೆ ಕಾಣ್ತಾವ ಅಂದ್ರೆ ಒಂದ್ರಾಗ ಒಂದ್ ಕೂಡೆ, ಇವು ಒಂದ್ರಾಗ ಒಂದು ಕೂಡಿದ್ರಿಂದ ಇವು ನಮ್ ಕಣ್ಣಿಗೆ ಕಾಣಂತಾವು. ಅವು ಒಂದ್ರಾಗ ಒಂದ್ ಕೂಡಿಲ್ಲ. ಅವ್ ಹೆಂಗದಾವ್ರಿ? ಪ್ಯೂರ್ ಅದಾವ. ಅವ್ ಹೆಂಗದಾವು? ಅವು ಪ್ಯೂರ್ ಇರೋದ್ರಿಂದ ನಮಗ ಅವು ಸೂಕ್ಷ್ಮ ಭೂತಗಳು ಕರೆದವರು ಅಪಂಚೀಕೃತ ಪಂಚಮಹಾಭೂತ. ಅದಕ್ಕೆ ವ್ಯತ್ಯಾಸ ಏನಪ್ಪಾ ಅಂದ್ರ ಅವು ಕೂಡ್ಯಾವು, ಇವು ಕೂಡಿಲ್ಲ. ಈಗ ಅಜ್ಞಾನ ಏನಾಗಿತ್ರಿ? ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಹೇತುವಾಗಿರುವುದರಿಂದ ಇದಕ್ಕೆ ನಾವು ಕಾರಣ. ಇನ್ನ ದೇಹ ಅಂದ್ರೆ ಏನ್ರಿ? ತತ್ವಜ್ಞಾನದಿಂದ ಯಾವುದು ದಾಹವಾಗುತ್ತದೆಯೋ ಅದು ದೇಹ ಅಂದ್ರೆ ದೈಯತೆ ಇತಿ ದೇಹ. ಅಂದ್ರೆ ಬ್ರಹ್ಮಜ್ಞಾನದಿಂದ ಯಾವುದು ನಾಶವಾಗುತ್ತದೆಯೋ ಅದು ದೇಹ. ಇನ್ನ ತತ್ವ ಅಂದ್ರೆ ಏನು? ಜ್ಞಾನ ಅಂದ್ರೆ ನಿನ್ನೆಗೆ ಇಲ್ಲೇ ಬರೀತೀವಿ. ಹೇಳ್ರಿ, ತತ್ವ ಅಂದ್ರೆ ಶುದ್ಧ ಚೇತನಕ್ಕೆ ತತ್ವ ಎನ್ನುತ್ತಾರೆ. ಶುದ್ಧ ಚೇತನಕ್ಕೆ ತತ್ವ. ಹಾಗಾದ್ರೆ ಶುದ್ಧ ಅಂದ್ರೆ ಏನು? ಉಪಾಧಿ ಹೇತುವಾಗಬೇಕು, ಶುದ್ಧ ಕೈಯೇ ಅಂತ. ಇನ್ನ ಜ್ಞಾನ ಅಂದ್ರೆ ಏನು? ಜೀವ ಬ್ರಹ್ಮರ ಅಭೇದ ದರ್ಶನಂ ಜ್ಞಾನಂ. ಜ್ಞಾನ ಅಂದ್ರೆ ಏನ್ರಿ? ಜೀವ ಬ್ರಹ್ಮರ ಅಭೇದ ದರ್ಶನಂ ಜ್ಞಾನಂ. ತತ್ವಜ್ಞಾನ ಅಂದ್ರೆ ಬ್ರಹ್ಮ ಆತ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ ತತ್ವಜ್ಞಾನ. ತತ್ವಜ್ಞಾನದ್ರಿ ಆ ವಸ್ತು ಹೆಂಗೈತಿ ಹಂಗ ತಿಳ್ಕೊಂಡಿ ಅಂದ್ರೆ ನಿನ್ಗೆ ತತ್ವಜ್ಞಾನ ಆಗೈತಪ್ಪ. ಅದು ಇರೋದು ಒಂದು, ತಿಳ್ಕೊಳ್ಳೋದು ಒಂದು ಮಾಡಿದ್ರೆ ತತ್ವಜ್ಞಾನ ಆಗಿಲ್ಲ. ಈ ಶರೀರ ಹೆಂಗೈತ್ರಿ? ಇದು ಅಸತ್ ಐತಿ, ಜಡ ಐತಿ, ಇದು ದುಃಖ ಐತಿ. ಮತ್ ಇದ ನಾನ ತಿಳ್ಕೊಂಡಿ ನೀನು? ಯಾಕ್ರಿ? ಇದ್ದಕ್ಕಿದ್ದಂಗೆ ತಿಳಿದಿಲ್ಲ ನಾವು. ಅದಿರೋದು ಒಂದು, ಅದಿರೋದು ಒಂದೇ ವಸ್ತು ಐತ್ರಿ. ವಸ್ತು ಐತ್ರಿಗೆ ಏಕಂ ಏವಂ ಅದ್ವಿತೀಯಂ ಬ್ರಹ್ಮ. ಸ್ವಗತ ಭೇದ ಸ್ವಗತ ಸಜಾತಿ ವಿಜಾತಿ ಭೇದರಹಿತವಾದ ಒಂದೇ ಒಂದ್ ಐತಿ. ಮತ್ತು ಅದು ಒಂದೇ ಇದ್ದದ್ದು ನಾವೇನ್ ತಿಳ್ಕೊಂಡಿವಿ? ಎರಡದನ್ನ ತಿಳ್ಕೊಂಡಿವಿ. ಯಾಕ್ರಿ? ಇದ್ದಕ್ಕಿದ್ದಂಗ ನೀನು ತಿಳಿದಿಲ್ಲ. ಆದ್ದರಿಂದ ಆತ್ಮ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುವುದೇ ತತ್ವಜ್ಞಾನ. ಅಥವಾ ಜೀವ ಬ್ರಹ್ಮರ ಅಭೇದ ಗೋಚರ. ಜೀವ ಬ್ರಹ್ಮರ ಅಭೇದ ಗೋಚರ ಅಂತಃಕರಣದ ಅಪರೋಕ್ಷ ವೃತ್ತಿಗೆ ತತ್ವಜ್ಞಾನ. ಜೀವ ಬ್ರಹ್ಮರ ಅಭೇದ ಗೋಚರ ಆಗ್ತಿರ್ಬೇಕು. ಎಲ್ಲೇ? ಅಂತಃಕರಣ. ಈಗ ಜ್ಞಾನ ಆಗೋದು ಎಲ್ಲೇ ನಮಗ? ಅಂತಃಕರಣ. ಅಲ್ಲೇ ಏನಾಗ್ಬೇಕ್ರಿ? ಅಭೇದ ಗೋಚರ ಆಗ್ಬೇಕ. ಆದ್ರೆ ಈಗ ಇಲ್ಲೇ ಅಭೇದ ಗೋಚರ ಆಗಲ್ದು. ಅವನೇ ಬೇರೆ, ನಾನೇ ಬೇರೆ ಆಗೋದು. ಅದ್ರಿ ಆ ಪರಮಾತ್ಮನೇ ಬೇರೆ, ಈ ಜೀವಾತ್ಮನೇ ಇರೋದು ಇಲ್ಲಿ ಬೇರೆ. ಆದ್ದರಿಂದ ಜೀವ ಬ್ರಹ್ಮರ ಅಭೇದ ಗೋಚರ ಆಗ್ತಿರ್ಬೇಕು ಅಂತಃಕರಣದಾಗ. ಮತ್ತ ಅಲ್ಲೇ ಅಂತಃಕರಣ ಅಪರೋಕ್ಷ ವೃತ್ತಿ ಇರ್ಬೇಕ್ರಿ ಅಲ್ಲಿ. ಅದಕ್ಕೆ ಮಾತ್ರ ತತ್ವಜ್ಞಾನ. ಅಥವಾ ಆವರಣ ನಾಶಕ್ಕೆ ಯಾವುದು ಹೇತುವಾಗಿರುವುದು ಅತತ್ವಜ್ಞಾನ. ಆವರಣ ನಾಶಕ್ಕೆ ಅಂದ್ರೆ ಆಬಾನಾಪಾದ ಆವರಣ ನಾಶಕ್ಕೆ ಯಾವುದು ಹೇತುವಾಗಿರುವುದು ಅದೇ ತತ್ವಜ್ಞಾನ. ಆದ್ದರಿಂದ ಇದು ದೇಹವೆಂದು ಹೇಳಲ್ಪಡುತ್ತದೆ. ಈ ಅಜ್ಞಾನವು ಗ್ರಹದ ಆಶ್ರಯದಲ್ಲಿದ್ದು ಗ್ರಹವನ್ನೇ ಆವರಣ ಮಾಡುವ ಅಂಧಕಾರದಂತೆ ಬ್ರಹ್ಮನ ಆಶ್ರಿತವಾಗಿದ್ದು ಬ್ರಹ್ಮವನ್ನೇ ಆವರಣ ಮಾಡುತ್ತದೆ. ಅಂದ್ರ ಸ್ವ ಆಶ್ರಯ, ಸ್ವ ವಿಷಯ. ಇದು ಅಜ್ಞಾನ. ಇದ್ರ ಕತ್ತಲೆ ಏನ್ ಮಾಡಿದ್ ಗುರುಗಳು? ಮೊದಲ ಕತ್ತಲೆ ಏನ್ ಮಾಡಿದ್ರಿ? 4 ಗೋಡೆಗಳನ್ನೇ ಆಶ್ರಯ ಮಾಡಿಕೊಂಡು ಆ 4 ಗೋಡೆಗಳನ್ನೇ ಮುಚ್ಚಿ ಹಾಕ್ಬಿಟ್ಟಿತ್ತು. ಕತ್ತಲೆ ಗೋಡೆಗಳನ್ನೇ ಆಶ್ರಯ ಮಾಡಿಕೊಂಡು
ಗೋಡೆಗಳನ್ನೇ ಮುಚ್ಚಿದಂತೆ ಈ ಅಜ್ಞಾನ ಏನ್ ಮಾಡಿತ್ರಿ? ಸ್ವ ಆಶ್ರಯ ಅಂದ್ರೆ ಈ ಅಜ್ಞಾನ ಶುದ್ಧ ಚೇತನವನ್ನು ಆಶ್ರಯ ಮಾಡಿಕೊಂಡು ಏನ್ ಮಾಡಿತ್ರಿ? ಆತ್ಮನನ್ನು ತೋರಗೊಡದಂತೆ ಮಾಡಿತ್ರಿ. ಏನ್ ಮಾಡಿತ್ರಿ? ಮುಚ್ಚಾಕಿಲ್ಲ, ತೋರ ಮಾಡಿತ್ರಿ. ಏನ್ ತೋಲಂಗ್ ಮಾಡಿತ್ತಂದ್ರ ನಾನು ಸತ್ತಿದ್ದೇನೆ, ಚಿತ್ತಿದ್ದೇನೆ, ಆನಂದ ಸ್ವರೂಪನಿದ್ದೇನೆ ಅನ್ನುವಂತ ಆತ್ಮನ ವಿಶೇಷಣ ಧರ್ಮಗಳನ್ನು ತೋರ್ಗುಣತೆ ಮಾಡಿ ಬ್ರಹ್ಮವನ್ನೇ ಆವರಣ ಮಾಡುತ್ತದೆ. ಇಲ್ಲಿ ಅಜ್ಞಾನ ಅಂದ್ರೆ ಏನ್ರಿ? ಯಾವುದು ವಿಚಾರ ಮಾಡುವುದರಿಂದ ಇರುವುದಿಲ್ಲ ಅದುವೇ ಅಜ್ಞಾನ. ಯಾವುದು ವಿಚಾರ ಮಾಡುವುದರಿಂದ ಅದು ಇರೋದೇ ಇಲ್ಲ ಅದಕ್ಕ ಅಜ್ಞಾನ ಅಂದ್ರು. ಅಂದ್ರ ಬಾಂಬೆ ಮಾಮ ಅವನು ವಿಚಾರ ಮಾಡಾಕ ನಾವು ಇಲ್ಲೇ ನಿಂತಿವಪ್ಪ ಅಂದ್ರ ಅವ ಅಜ್ಞಾನಲ್ಲೇ ಬಾಂಬೆ ಮಾಮ. ಅದರಂತೆ ಇಲ್ಲೂ ಕೂಡ ನಾನು ಯಾರು, ಈ ಪ್ರಪಂಚ ಅಂದ್ರೆ ಏನು, ಬ್ರಹ್ಮ ಅಂದ್ರೆ ಯಾವುದು, ಇದ್ರ ನಾವು ಇವುಗಳನ್ನು ವಿಚಾರ ಮಾಡಿದ್ವಿ ಅಂದ್ರೆ ಅಜ್ಞಾನವು ನಿವಾರಣೆ ಆಗುತ್ತದೆ. ಇನ್ನು ಆ ಅಜ್ಞಾನ ಕೂಡ ಒಂದು ಮೂಲ ಅಜ್ಞಾನ, ಒಂದು ತೂಲ ಅಜ್ಞಾನ. ಮೂಲ ಅಜ್ಞಾನ ಅಂದ್ರೆ ಏನ್ರಿ? ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು, ಯಾವ್ದ್ರಿ? ಮೂಲ ಅವಿದ್ಯೆ ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನು ತೋರದಂತೆ ಮಾಡಿರುವುದೇ ಮೂಲ ಅವಿದ್ಯೆ ಅಥವಾ ಮೂಲ ಅಜ್ಞಾನ. ಅರ್ಥಾತ್ರಿ, ನಿರವಯವ ಅವಚ್ಛಿನ್ನ ಚೇತನವನ್ನು ಆಶ್ರಯ ಮಾಡಿಕೊಂಡು ಆತ್ಮನನ್ನೇ ದೂರ ಕೊಡದಂತೆ ಮಾಡಿ. ಕತ್ತಲೆ ಗೋಡೆಗಳನ್ನೇ ಆಶ್ರಯ ಮಾಡಿಕೊಂಡು ಗೋಡೆಗಳನ್ನೇ ತೋಲ ಮಾಡಿ. ಇನ್ನ ತೂಲಾವಿದ್ಯೆ ಅಂದ್ರೆ ತೂಲಾವಿದ್ಯೆ ಅಂದ್ರೆ ಏನ್ರಿ? ಘಟ ಪಟಾದಿ ಅವನಾಗಿರುವಂತ ಚೇತನವನ್ನು ಆಶ್ರಯ ಮಾಡಿಕೊಂಡು, ಘಟಾದಿ ಹವನಾಗಿರುವಂತ ಚೇತನವನ್ನು ಆಶ್ರಯ ಮಾಡಿಕೊಂಡು ಘಟಾದಿ ವಸ್ತುಗಳನ್ನು ತೋರದಂತೆ ಮಾಡಿರುವುದೇ ತೂಲಾ ಅವಿದ್ಯೆ. ತೂಲಾವಿದ್ಯೆ ಆದ್ರ ತೂಲಾವಿದ್ಯೆಗ ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ತೂಲಾವಿದ್ಯೆ ಏನಂತಲ್ಲ ಬ್ರಹ್ಮಜ್ಞಾನ ಅಪೇಕ್ಷೆ ಇಲ್ಲ. ಮೂಲ ಅವಿದ್ಯೆಗೆ ಬ್ರಹ್ಮಜ್ಞಾನದಿಂದಲೇ ನಾಶ ಆಗುತ್ತೆ. ಯಾವ್ದ್ರಿ? ತೂಲಾವಿದ್ಯೆ ಬ್ರಹ್ಮಜ್ಞಾನದಲ್ಲಿ ನಾಶ ಆಗುತ್ತೆ. ಇನ್ನ ತೂಲಾವಿದ್ಯೆ ತಮ್ಮ ತಮ್ಮ ಅಧಿಷ್ಠಾನದ ಜ್ಞಾನ ಅಂತಂದ್ರ ತೂಲಾವಿದ್ಯೆ ನಾಶ ಆಕತ್ತೆ. ಈಗ ರಜ್ಜುವಿನಲ್ಲಿ ಸರ್ಪ ತೋರುತ್ತೆ, ರಜ್ಜುವಿನ ಜ್ಞಾನ ಆಯ್ತಪ್ಪ ಅಂತಂದ್ರ ತೂಲಾವಿದ್ಯೆ ನಾಶ ಆಕತ್ತೆ. ತಮ್ಮ ತಮ್ಮ ಅಧಿಷ್ಠಾನ ವಸ್ತುವಿನ ಜ್ಞಾನ ಆತಪ್ಪ ಅಂದ್ರೆ ತೂಲಾವಿದ್ಯೆ ನಾಶ ಆಕತ್ತೆ. ಆದ್ರೆ ಈ ಮೂಲಾವಿದ್ಯೆ ಸ್ವರೂಪದ ಜ್ಞಾನ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಇದು ನಾಶ ಆಗೋದು. ಎಲ್ಲಿವರೆಗೂ ಆ ಬಾಂಬೆ ಮಾಮ ಇವ ಯಾರು ಅಂತ ವಿಚಾರ ಮಾಡೋದಿಲ್ಲ ಇಲ್ಲಿ ನಾಶ ಆಗೋದಿಲ್ಲ. ಇದ್ದ ವಿಚಾರ ಮಾಡಿದ್ವಿ ಅಂದ್ರ ಎರಡೇವು, ಒಂದು ಕಾರ್ಯರೂಪ ವಿದ್ಯೆ, ಇನ್ನೊಂದು ಕಾರಣರೂಪ ವಿದ್ಯೆ. ಒಂದು ಕಾರ್ಯ, ಒಂದು ಕಾರಣ. ಕಾರಣ ಅಂದ್ರೆ ಏನ್ರಿ? ಆವರಣ ವಿಕ್ಷೇಪ ಶಕ್ತಿಯುಳ್ಳ ಅನಾದಿ ಭಾವರೂಪವೇ ಕಾರಣರೂಪ ಅವಿದ್ಯೆ. ಅವಿದ್ಯೆ ಹೆಂಗೈತ್ರಿ? ಅನಾದಿ ಐತಿ ಮತ್ತು ಆವರಣ ವಿಕ್ಷೇಪ ಶಕ್ತಿ ಉಳ್ಳದೈತಿ. ಆವರಣ ಶಕ್ತಿ ವಿಕ್ಷೇಪ ಶಕ್ತಿ ಉಳ್ಳದೈತಿ, ಅನಾದಿ ಐತಿ ಮತ್ತು ಭಾವರೂಪ ಐತದ. ಅದಕ್ಕೇನನ್ಬೇಕು? ಕಾರಣರೂಪ ಅವಿದ್ಯೆಯನ್ನು. ಕಾರಣರೂಪ ಅವಿದ್ಯೆ. ಕಾರ್ಯರೂಪ ವಿದ್ಯೆ ಅನ್ಯದರಲ್ಲಿ ಅನ್ಯ ಬುದ್ಧಿ, ಅನ್ಯರಲ್ಲಿ ಅನ್ಯ ಬುದ್ಧಿ ರೂಪ ಯಾವ ಪ್ರತೀತಿ ಇರುವುದೋ ಅದು ಕಾರ್ಯರೂಪ ಅವಿದ್ಯೆ. ಅವು ನಾಲ್ಕದವ್ರಿ. ಅನಾತ್ಮ ದೇಹಾದಿಗಳಲ್ಲಿ ಆತ್ಮ ಬುದ್ಧಿ ಮಾಡೈತಿ. ಅನಾತ್ಮವಾದ ದೇಹಾದಿಗಳಲ್ಲಿ ಆತ್ಮ ಬುದ್ಧಿ, ಅನಿತ್ಯವಾದ ಆಕಾಶಾದಿಗಳಲ್ಲಿ ನಿತ್ಯ ಬುದ್ಧಿ, ಆಮೇಲೆ ದುಃಖ ರೂಪ ಧನಾದಿಗಳಲ್ಲಿ ಸುಖ ಬುದ್ಧಿ ಉಂಟು ಮಾಡೈತಿ. ಯಾವುದು? ಕಾರ್ಯರೂಪ ವಿದ್ಯೆ. ಇದು ಕಾರಣ ಅಲ್ಲ, ಕಾರ್ಯರೂಪ ವಿದ್ಯೆ. ಆಮೇಲೆ ಅಸೂಚಿಯಾದ ಸ್ತ್ರೀ ಪುತ್ರ ಮುಖ ಚುಂಬನಾದಿಗಳಲ್ಲಿ ಶುಚಿ ಬುದ್ಧಿ ಮಾಡೈತಿ.
ಇವು 4 ಕಾರ್ಯರೂಪ ಅವಿದ್ಯೆ. ಗೊತ್ತಾತ್ರಿ? ಅಜ್ಞಾನ ಅಂದ್ರೆ ಏನನ್ನೋದು? 4. ಅಜ್ಞಾನ ಅಂದ್ರೆ ಯಾವುದು ವಿಚಾರ ಮಾಡುವುದರಿಂದ ಇರುವುದೇ ಇಲ್ಲವೋ ಅದು ಅಜ್ಞಾನ ಅನ್ಬೇಕು. ಆ ಅಜ್ಞಾನವು ಕೂಡ ಒಂದು ಮೂಲಾವಿದ್ಯೆ, ಒಂದು ಸ್ಥೂಲಾವಿದ್ಯೆ ಮಾಡಿದ್ರು. ಆ ಮೂಲಾವಿದ್ಯೆಯು ಕೂಡ ಒಂದು ಕಾರ್ಯರೂಪ ವಿದ್ಯೆ, ಒಂದು ಕಾರಣರೂಪ ವಿದ್ಯೆ. ಇನ್ನು ಆವರಣ ಅಂದ್ರೆ ಏನ್ರಿ? ಲಕ್ಷಣ. ಅಸ್ಥಿ ಭಾತಿ ವಸ್ತು ವಿಷಯ ಮೇ, ಅಸ್ಥಿ ಭಾತಿ ವಸ್ತು ವಿಷಯ ಮೇ ನಾಸ್ತಿ ನ ಪ್ರತೀತಿ ಇತಿ ವ್ಯವಹಾರೇತು ಆವರಣ. ಅಂದ್ರೆ ಇರುತ್ತದೆ, ತೋರುತ್ತದೆ ಅನ್ನುವಂತ ವಸ್ತುವಿನಲ್ಲಿ ಏನ್ ಮಾಡಿದ್ರಿ? ಅದ ವಸ್ತು ಇಲ್ಲ, ವಸ್ತು ತೋರುವುದಿಲ್ಲ. ಅಸ್ಥಿ ಭಾತಿ ವಸ್ತು ವಿಷಯ ಮೇ, ವಸ್ತು ಐತಿ, ವಸ್ತು ತೋರ್ತೈತಿ, ಆದ್ರೆ ಏನ್ ಮಾಡಿದ್ರೆ ವಸ್ತು ಇಲ್ಲ, ವಸ್ತು ತೋರುವುದಿಲ್ಲ. ನಾಸ್ತಿ ನ ಪ್ರತೀತಿ ಇತಿ ವ್ಯವಹಾರ. ವ್ಯವಹಾರ ಅಂದ್ರೆ ಏನ್ರಿ? ಶಬ್ದ ಪ್ರಯೋಗ. ಶಬ್ದ ಪ್ರಯೋಗಕ್ಕೂ ವ್ಯವಹಾರ. ಈ ರೀತಿ ನಾವು ಶಬ್ದ ಪ್ರಯೋಗ ಮಾಡ್ತೀವಲ್ಲ, ಇದಕ್ಕೇನನ್ಬೇಕು? ಆವರಣ. ನಾಸ್ತಿ ನ ಪ್ರತೀತಿ ಇತಿ ವ್ಯವಹಾರ ಹೇತು ಆವರಣ. ನಾಸ್ತಿ ಅಂದ್ರೆ ಏನ್ರಿ? ಇಲ್ಲ. ನಾಸ್ತಿ ಅಂದ್ರೆ ಇಲ್ಲ. ಅಪ್ರತೀತಿ ಅಂದ್ರೆ ಅಸತ್ವಾಪಾದಕ ಆವರಣ, ಆಭಾನಾಪಾದಕ ಆವರಣ. ಅಸತ್ವಾಪಾದಕ ಆವರಣ ಅಂದ್ರೆ ಏನ್ರಿ? ಇಲ್ಲ, ವಸ್ತು ಇಲ್ಲ ಅನ್ನೋದು ಅಸತ್ವಾಪಾದಕ ಆವರಣ, ವಸ್ತು ತೋರುದಿಲ್ಲ ಅನ್ನೋದು ಆಭಾನ. ಈ ಅಸತ್ವಾಪಾದಕ ಆವರಣ ಯಾವ್ದು ನಿವೃತ್ತಿ ಆಕೈತ್ರಿದ? ಅಸತ್ವಾಪಾದಕ ಆವರಣ ಪರೋಕ್ಷ ಜ್ಞಾನ ನಿವೃತ್ತಿ ಆಗ್ತದೆ. ಯಾವ್ದೇನ ಆಕೈತ್ರಿ? ಪರೋಕ್ಷ ಜ್ಞಾನ ಆಯ್ತಪ್ಪ ಅಂದ್ರ ಅಸತ್ವಾಪಾದಕ ಆವರಣ ನಿವೃತ್ತಿ. ಯಾಕ್ರಿ? ಪರೋಕ್ಷ ಬ್ರಹ್ಮಜ್ಞಾನ. ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೆ ಸತ್ತು ಚಿತ್ತು ಆನಂದ ಸ್ವರೂಪವಾದ ಬ್ರಹ್ಮವು ಇದೆ. ಇದೆ, ಸತ್ತು ಚಿತ್ತು ಆನಂದ ಸ್ವರೂಪವಾದ ಬ್ರಹ್ಮವು ಇದೆ ಎಂಬ ಯಾವ ತಿಳುವಳಿಕೆ ಉಂಟು ಅದುವೇ ಪರೋಕ್ಷ ಬ್ರಹ್ಮಜ್ಞಾನ. ಅರ್ಥಾತ್ರಿ? ಈ ಪರೋಕ್ಷ ಬ್ರಹ್ಮಜ್ಞಾನದಿಂದ ಅಸತ್ವಾಪಾದಕ ಆವರಣ ನಿವಾರಣೆ ಆಕೈತಿ. ಮತ್ತ ಈ ನಮಗ ಅಪರೋಕ್ಷ ಬ್ರಹ್ಮಜ್ಞಾನ ಯಾಂದ ಆಕೈತ್ರಿ ಅಂದ್ರ ಅವಾಂತರ ವಾಕ್ಯದಿಂದ ಆಕೈತಿ. ಅವಾಂತರ ವಾಕ್ಯದಿಂದ ಪರೋಕ್ಷ ಬ್ರಹ್ಮಜ್ಞಾನ, ಮಹಾವಾಕ್ಯದಿಂದ ಬ್ರಹ್ಮಜ್ಞಾನ. ಗೊತ್ತಾತ್ರಿ? ಅವಾಂತರ ವಾಕ್ಯ ಬ್ರಹ್ಮಜ್ಞಾನ. ಅವಾಂತರ ವಾಕ್ಯ ಯಾವ್ರಿ? ಅವಾಂತರ ವಾಕ್ಯ. ಅವಾಂತರ ವಾಕ್ಯ ಅಂದ್ರೆ ಏನು? ಕೇವಲ ಜೀವನ ಸ್ವರೂಪ ಆದ ಸ್ವರೂಪವಾದ ಪರಮಾತ್ಮನು ಇದ್ದಾನೆ ಅನ್ನುವಂತ ಜ್ಞಾನಕ್ಕೆ ಪರೋಕ್ಷ ಬ್ರಹ್ಮಜ್ಞಾನ ಅಂದ್ರು. ಈ ಪರೋಕ್ಷ ಬ್ರಹ್ಮಜ್ಞಾನ ಅವಾಂತರ ವಾಕ್ಯದಿಂದ ಆಗ್ತದೆ, ಇದು ಮಹಾವಾಕ್ಯದಿಂದ ಆಗುದಿಲ್ಲ. ಏನಾಯ್ತು? ಈಗ ಪರೋಕ್ಷ ಬ್ರಹ್ಮಜ್ಞಾನದಿಂದ ಏನಾಯ್ತು? ಅಸತ್ವಾಪಾದಕ ಆವರಣ ನಿವೃತ್ತಿ ಆಯ್ತ. ಇನ್ ಆಭಾನಾಪಾದಕ ಆವರಣ ಅಂದ್ರೆ ವಸ್ತು ಇಲ್ಲ ಅನ್ನೋದು, ವಸ್ತು ಇಲ್ಲ ಅನ್ನೋದು ಅಸತ್ವಾಪಾದಕ ಆವರಣ. ಈಗ ನಮಗೇನಾಗ್ತದೆ? ಈಗ ವಸ್ತು ಇಲ್ಲ ಅನ್ನೋ ಜ್ಞಾನ ಇತ್ತ, ಈಗ ವಸ್ತು ಐತಿಯ ಜ್ಞಾನ ಆಗ್ತ. ಗುರುಗಳು ಏನ್ ಮಾಡಿದ್ರು? ಅವಾಂತರ ವಾಕ್ಯ ಉಪದೇಶ ಮಾಡಿದ್ರು. ಅವಾಂತರ ವಾಕ್ಯ ಪರಮಾತ್ಮನ್ ಇದ್ದಾನೆ ಅಂತ ಉಪದೇಶ ಮಾಡಿದ್ಮೇಲೆ ನಮ್ಗೇನಾತ್ರಿಪ್ಪ? ಪರಮಾತ್ಮನ್ ಇದ್ದಾನೆ ಅನ್ನೋ ಜ್ಞಾನ ಉದಯ ಆತ. ಮೊದಲು ಇರ್ಲಿಲ್ಲ ಅದ. ಆಮೇಲೆ ಅಂದ್ರೆ ಅಸತ್ವಾಪಾದಕ ಆವರಣ ನಿವೃತ್ತಿ ಆಗ್ತದೆ. ಇನ್ನು ಉಳಿತ ಯಾವ್ದ್ರೀಗ? ಆಭಾನಾಪಾದಕ ಆವರಣ. ಈ ಆಭಾನಾಪಾದಕ ಆವರಣವು ಅಪರೋಕ್ಷ. ಅದ್ರದ ಆಭಾನಾಪಾದಕ ಆವರಣ ಐತಲ್ಲ, ಇದು ಮಹಾವಾಕ್ಯದಿಂದ ನಿವೃತ್ತಿ ಆಕೈತಿ. ಯಾವ್ದ್ರಿ? ಆಭಾನಾಪಾದಕ ಆವರಣ ಮಹಾವಾಕ್ಯದಿಂದ ನಿವೃತ್ತಿ ಅಂದ್ರೆ ಅಪರೋಕ್ಷ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಕೈತಿ. ಇನ್ ಅಪರೋಕ್ಷ ಬ್ರಹ್ಮಜ್ಞಾನ ಅಂದ್ರೇನು? ಸತ್ತು ಚಿತ್ತು ಆನಂದ ಸ್ವರೂಪವಾದ ಬ್ರಹ್ಮವೇ ನಾನಿದ್ದೇನೆ ಎಂಬ ಯಾವ ಜ್ಞಾನ ಉಂಟೋ ಅದು ಅಪರೋಕ್ಷ ಬ್ರಹ್ಮಜ್ಞಾನ. ಗೊತ್ತಾತ್ರಿ? ಸತ್ತು ಚಿತ್ತು ಆನಂದ ಸ್ವರೂಪವಾದ ಬ್ರಹ್ಮವೇ ನಾನಿದ್ದೇನೆ ಅನ್ನೋದು ಇದು ಕೇಳ್ಬೇಕು, ಅಪರೋಕ್ಷ ಬ್ರಹ್ಮಜ್ಞಾನ.
ಇನ್ ಆ ಅಪರೋಕ್ಷ ಬ್ರಹ್ಮಜ್ಞಾನವು ಕೂಡ ಒಂದು ಅದ್ದಡ ರಡಾದ್ ಮಾಡ್ಯಾರ. ಇಂದು ಒಂದನೇ ಕಲಿಯಲ್ಲಿ ಅದು ಗುರುಗಳಿಂದ ಉಪದೇಶ ಮಾಡ್ಯಾರ. ಗೊತ್ತಾತ್ರಿ? ಈಗ ಆವರಣ ಕೂಡ ಹೆಂಗೈತ್ರಿ? ಇದು ಒಂದು ಅಸತ್ವಾಪಾದಕ ಆವರಣ, ಒಂದು ಆಬಾನಾಪಾದಕ ಆವರಣ. ಅಸತ್ವಾಪಾದಕ ಆವರಣವು ಪರೋಕ್ಷ ಬ್ರಹ್ಮಜ್ಞಾನದಿಂದ ನಿವೃತ್ತಿ ಆಕೈತಿ. ಆಬಾನಾಪಾದಕ ಆವರಣ ಅನ್ನೋದು ಅದೇನೈತ್ರಿ? ಅಪರೋಕ್ಷ ಬ್ರಹ್ಮಜ್ಞಾನ ನಿವೃತ್ತಿ ಆಕೈತಿ. ಯಾವ್ದ್ರಿ? ಅಪರೋಕ್ಷ ಬ್ರಹ್ಮಜ್ಞಾನದಿಂದ ಆಬಾನಾಪಾದಕ ಆವರಣ ನಿವೃತ್ತಿ ಆಕೈತಿ. ಅಂದ್ರೆ ಗುರುಗಳು ಏನ್ ಮಾಡ್ತಾರ್ರಿ? ಗುರುಗಳು ತತ್ವಮಸಿ ಮಹಾವಾಕ್ಯ ಉಪದೇಶ ಮಾಡಿದ ನಂತರ ಅದ ಶ್ರೋತ್ರಕ್ಕ ಸಂಬಂಧ ಆಕೈತ್ರಿ. ಶ್ರೋತ್ರಕ್ಕ ಸಂಬಂಧ ಆದ ತಕ್ಷಣವೇ ವೃತ್ತಿ ಏನಾಕೈತ್ರಿ? ಬ್ರಹ್ಮಾಕಾರ ಆಕೈತಿ. ಯಾವಾಗ ಬ್ರಹ್ಮಾಕಾರ ಆಯ್ತೋ ಅವಾಗ ಆಬಾನಾಪಾದಕ ಆವರಣವು ನಿವೃತ್ತಿ ಮಾಡುತ್ತದೆ. ಯಾಕೆ ಈ ಆಬಾನಾಪಾದಕ ಆವರಣ ಇದು ಎಲ್ಲಿ ಐತ್ರಿ? ಇದು ವಿಷಯವನ್ನು ಆಶ್ರಯ ಮಾಡ್ಕೊಂಡೈತ್ರಿ. ಯಾವ್ದ್ರಿ? ಆಬಾನಾಪಾದಕ ಆವರಣ ಜೀವ ಬ್ರಹ್ಮರ ಏಕತ್ವವೆನ್ನುವಂತ ವಿಷಯವನ್ನು ಆಶ್ರಯ ಮಾಡ್ಕೊಂಡೈತಿ. ಯಾವುದು? ಆಬಾನಾಪಾದ. ಇನ್ ಅಸತ್ವಾಪಾದಕ ಆವರಣ ಪರಮಾತೃ ರೂಪ ಜೀವನ ಆಶ್ರಯ ಮಾಡ್ಕೊಂಡೈತಿ. ಅದು ವಿಷಯವನ್ನು ಆಶ್ರಯ ಮಾಡ್ಕೊಂಡೈತಿ. ಯಾವಾಗ ಎಲ್ಲಿವರೆಗೂ ನಮಗ ವಿಷಯ ಜ್ಞಾನ ಆಗೋದಿಲ್ಲ, ವಿಷಯ ಅಂದ್ರೆ ಏನ್ರಿ? ಜೀವ ಬ್ರಹ್ಮರ ಏಕತ್ವ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಆಬಾನಾಪಾದಕ ಆವರಣ ನಿವೃತ್ತಿ ಆಗೋದಿಲ್ಲ. ಆದ್ರೆ ಅಸತ್ವಾಪಾದಕ ಆವರಣ ನಿವೃತ್ತಿ ಆಗ್ಬಹುದು. ಗುರುಮುಖದಿಂದ ನಾವು ಶಾಸ್ತ್ರ ಚಿಂತನೆ ಮಾಡಿ ಪರಮಾತ್ಮನಿದ್ದಾನೆ ಅಂದ್ರೆ ಅಸತ್ವಾಪಾದಕ ನಿವೃತ್ತಿ ಆಕೈತಿ. ಆದ್ರೆ ಆಬಾನಾಪಾದಕ ಆವರಣ ಜೀವ ಬ್ರಹ್ಮರ ಏಕತ್ವದ ಜ್ಞಾನ ಎಲ್ಲಿವರೆಗೂ ಆಗೋದಿಲ್ಲ ಅಲ್ಲಿವರೆಗೂ ಈ ಆಬಾನಾಪಾದಕ ಆವರಣ ಭಂಗ ಆಗುದಿಲ್ಲ. ಗೊತ್ತಾತ್ರಿ? ಅಂದ್ರೆ ಗುರುಮುಖದಿಂದ ಬಂದಂತ ತತ್ವಮಸ್ಯಾದಿ ಮಹಾವಾಕ್ಯಗಳು ಶ್ರೋತ್ರಕ್ಕ ಸಂಬಂಧ ಆದ ತಕ್ಷಣವೇ ಅದೇನಾಕೈತ್ರಿ? ಅಂತಃಕರಣ ವೃತ್ತಿ ಬ್ರಹ್ಮಾಕಾರವಾಗುತ್ತದೆ. ಆ ಬ್ರಹ್ಮಾಕಾರ ವೃತ್ತಿಯಿಂದಲೇ ಆಬಾನಾಪಾದಕ ಆವರಣ ನಿವೃತ್ತಿ ಆಕೈತಿ. ಮತ್ತ ನಾವೆಲ್ಲ ಕೇಳಾಕ್ ಕುಂತೀವಲ್ರಿ ಗುರುಗಳ, ನಮ್ಗ ಯಾಕೆ ಆಗೋದಲ್ಲ ಅಂದ್ರೆ ಇನ್ನೂ ಏನದಾವಪ್ಪ ಅಂತಂದ್ರೆ ನಿನಗ ದೋಷ ಅದಾವ. ಯಾಕ್ರಿ? ಯಾಕಂತಂದ್ರ ಮಹಾವಾಕ್ಯದಿಂದ ಎಲ್ಲರಿಗೂ ಏನಾಗ್ಬೇಕ್ರಿ? ಅಪರೋಕ್ಷ ಬ್ರಹ್ಮಜ್ಞಾನವೇ ಆಗ್ಬೇಕ. ಮಹಾವಾಕ್ಯದಿಂದ ಎಲ್ಲರಿಗೂ ಅಪರೋಕ್ಷ ಬ್ರಹ್ಮಜ್ಞಾನವೇ ಆಗುತ್ತದೆ. ಮತ್ತೆ ನಮಗೆ ನಾನೇ ಇದ್ದೇನೆ ಅಂತ ಜ್ಞಾನ ಆಗೋದಲ್ಲ ಅಂತಂದ್ರೆ ಇನ್ನೂ ನಿನ್ನಲ್ಲಿ ಕಿಂಚಿತ್ ಮಲ ವಿಕ್ಷೇಪ ದೋಷಗಳದಾವು. ಮತ್ತು ಶ್ರುತಿಯಲ್ಲಿ ಯಥಾರ್ಥ ಜ್ಞಾನ ಇಲ್ಲ. ಶ್ರುತಿಯಲ್ಲಿ ನಿನಗೆ ಶ್ರದ್ಧಾ ಭಕ್ತಿ ಇಲ್ಲಪ್ಪ. ಆಮೇಲೆ ಪಾಮರ ಭೇದವಾದಿ ಪಾಮರ ಪುರುಷರ ಸಂಘದ ಸಂಸ್ಕಾರ ಐತಿ. ಮತ್ ಇವೆಲ್ಲ ಹಿಡ್ಕೊಂಡು ನಾವು ಗುರುಮುಖದಿಂದ ತತ್ವಮಸ್ಯಾದಿ ಮಹಾವಾಕ್ಯ ಶ್ರವಣ ಮಾಡಿದ್ರು ಕೂಡ ಅದ್ ಏನಾಗ್ತೈತಪ್ಪ ಅಂದ್ರ ಅದ್ದಡವೆ ಏನಾಗುತ್ತೆ? ಆಗುದಿಲ್ಲ. ಮತ್ ದೃಢ ಆಗ್ಬೇಕಾದ್ರೆ ಏನಾಗ್ಬೇಕ್ರಿ? ಇವೆಲ್ಲ ಮಲದೋಷ ವಿಕ್ಷೇಪ ಹೋಗಿರ್ಬೇಕ. ಅಂದ್ರ ಮಲದೋಷ ಅಂದ್ರೇನು? ಅನೇಕ ಜನ್ಮದಲ್ಲಿ ಮಾಡಿದಂತ ಪಾಪನೂ ಹೋಗಿರ್ಬೇಕು, ಮನಸ್ಸಿನ ಚಂಚಲತೆ ಹೋಗಿ ಏಕಾಗ್ರ ಆಗಿರ್ಬೇಕ್ರಿ. ಏನಾಗಿರ್ಬೇಕ್ರಿ? ಅಂತಃಕರಣ ಶುದ್ಧಿನೂ ಆಗಿರ್ಬೇಕು, ಮತ್ ಆ ಅಂತಃಕರಣವು ಏಕಾಗ್ರತೆ ಇರ್ಬೇಕು. ಎರಡೂ ಇರ್ಬೇಕ್ರಿ. ಎರಡೂ ಇದ್ದಾಗ ಮಾತ್ರ ಆವರಣ ಭಂಗ ಆಗುತ್ತೆ. ಇಲ್ಲಿ ಏನ್ ಮಾಡಿದ ಗುರುಗಳವ್ರ? ಅಜ್ಞಾನವು ಸ್ಥೂಲ ಸೂಕ್ಷ್ಮ ದೇಹಕ್ಕೆ ಹೇತುವಾಗಿದೆ, ಆದ್ದರಿಂದ ಇದು ಕಾರಣ ದೇಹ ಅಂದ್ರು. ಇನ್ನ ತತ್ವಜ್ಞಾನದಿಂದ ಇದು ನಾಶ ಆಕೈತಪ್ಪ, ಅದಕ್ಕ ನಾವು ದೇಹ ಅಂತ ಕರಿತೀವಿ. ಈ ಅಜ್ಞಾನವು ಗ್ರಹದ ಆಶ್ರಯದಲ್ಲಿದ್ದು ಗ್ರಹವನ್ನೇ ಆವರಣ ಮಾಡುವ ಅಂಧಕಾರದಂತೆ ಬ್ರಹ್ಮದ ಆಶ್ರಿತವಾಗಿದ್ದು ಬ್ರಹ್ಮವನ್ನೇ ಏನ್ ಮಾಡ್ತಿರೋದು? ಆವರಣ ಮಾಡುತ್ತದೆ. ಸ್ವ ಆಶ್ರಯ ಸ್ವ ವಿಷಯ. ಅಜ್ಞಾನ ಎಲ್ಲಿದ್ರದ? ಚೇತನವನ್ನೇ ಆಶ್ರಯ ಮಾಡ್ಕೊಂಡೈತಿ. ಯಾಕ್ರೆ? ಅಜ್ಞಾನ ಚೇತನವನ್ನೇ ಆಶ್ರಯ ಮಾಡಿಕೊಂಡು ಚೇತನವನ್ನೇ ತೋರದಂತೆ ಮಾಡಿರುತ್ತದೆ. ಆದ್ರೆ ಸಾಮಾನ್ಯ ಚೇತನವನ್ನು ಆಶ್ರಯ ಮಾಡ್ಕೊಂಡೈತಾ? ಮತ್ತ ವಿಶೇಷ ಚೇತನ ಆಶ್ರಯ ಮಾಡ್ಕೊಂಡಿಲ್ಲ. ಸಾಮಾನ್ಯ ಚೇತನ ಅಜ್ಞಾನಕ್ಕೆ ವಿರೋಧಿ ಅಲ್ಲ, ಅದೇ ಇರಪ್ಪ ಅಂತ ಅದಕ್ಕೆ ಅವಕಾಶ ಕೊಟ್ಟೈತಿ. ಚೇತನ ಎಲ್ಲಕ್ಕೂ ಅವಕಾಶ ಕೊಟ್ಟೈತಿ. ಆದ್ರೆ ವಿಶೇಷ ಚೇತನ ಏನಪ್ಪಾ ಅಂದ್ರೆ, ವಿಶೇಷ ಚೇತನ ಯಾವ್ದ್ರಿಲ್ಲಿ? ನಾನು ಸತ್ತು ಚಿತ್ತು ಆನಂದ ನಿತ್ಯ ಪೂರ್ಣ ಅಸಂಗ ಕೂಟಸ್ಥ ಸ್ವಯಂ ಪ್ರಕಾಶ ಅಖಂಡ ಅನಂತ ಇವೆಲ್ಲವೂ ವಿಶೇಷ. ಈ ವಿಶೇಷ ಜ್ಞಾನದಿಂದ ಅಜ್ಞಾನವು ನಾಶ ಆಗ್ತೈತಿ. ವಿಶೇಷ ಜ್ಞಾನ ಅಂದ್ರೆ ನಾನೇ ಪರಮಾತ್ಮ ಸ್ವರೂಪನಿದ್ದೇನೆ ಅಂತ ಎಲ್ಲಿವರೆಗೂ ಜ್ಞಾನ ಆಗೋದಿಲ್ಲ
ಅಲ್ಲಿವರೆಗೂ ಈ ಅಜ್ಞಾನ ಬಿಟ್ಟು ಹೋಗೋದಿಲ್ಲ. ಇನ್ನು 55ನೇ ಟಿಪ್ಪಣಿ, ಕಾಣದೇಹವು ತಾನೇ ಅಜ್ಞಾನವಾಗಿದೆ. ಕಾಣದೇಹ ಅಂದ್ರೆ ಏನ್ರಿ? ಕಾಣದೇಹ ಅಂದ್ರೆ ಅಜ್ಞಾನ, ಅಜ್ಞಾನ ಅಂದ್ರೆ ಮೂರ್ತಿ ಅಂದ್ರೆ ಕಲ್ಲ, ಕಲ್ಲ ಅಂದ್ರೆ ಮೂರ್ತಿ. ಮೂರ್ತಿ ಬ್ಯಾರೆ ಕಲ್ಲು ಬ್ಯಾರೆ ಅಂತ ಎರಡದಾವೇನ್ರಲ್ಲಿ? ಮೂರ್ತಿನ ಬ್ಯಾರೆ ರೀ, ಒಂದು ಕಲ್ಲ ಬ್ಯಾರೆ ತನ್ನಕ್ ಬರುದಿಲ್ಲ, ಎರಡು ಒಂದೇ. ಅದರಂತೆ ಕಾಣದೇಹವೇ, ಕಾಣದೇಹ ಬೇರೆ ಅಜ್ಞಾನವೇ ಬೇರೆ ಅಂತ ಹೇಳಿಲ್ಪ. ಕಾಣದೇಹ ಅಂದ್ರ ಅಜ್ಞಾನ, ಅಜ್ಞಾನ ಅಂದ್ರೆ ಕಾರಣ ದೇಹ ಎಂದು ಹೇಳಲ್ಪಟ್ಟಿದೆ. ಹೇಗೆ ರಾಹು ಒಂದೇ ರಾಹುವಿನ ಮಸ್ತಕ. ಈ ರಾಹು ಯಾರ್ರಿವ? ರಾಹು ಯಾರು? ದೇವತೆಗಳು ಮತ್ತು ರಾಕ್ಷಸರು ಏನ್ ಮಾಡ್ತಿದ್ರಿ? ಸಮುದ್ರ ಮಂತ್ರ ಮಾಡ್ತಾರೆ. ಏನ್ ಮಾಡ್ತೀರಿ? ದೇವತೆಗಳು ಮತ್ತು ರಾಕ್ಷಸರು ಏನ್ ಮಾಡಿದ್ರು? ಸಮುದ್ರ ಮಂಥನ ಮಾಡುವಾಗ ಅಲ್ಲಿ ಏನ್ ಬಂತ್ರಿ? ಅಮೃತ ಬಂತ. ಅಮೃತ ಬಂದ್ಮ್ಯಾಗ ಏನಾತ್ರಿ? ಅಲ್ಲಿ ಇಬ್ಬರಿಗೂ ಜಗಳ ಚಾಲು ಆತ. ಅಮೃತ ನಾವು ಕುಡಿತೀವಿ, ಅಮೃತ ನಾವು ಕುಡಿತೀವಿ ಅಂತ ಇಬ್ಬರಿಗೂ ಜಗಳ ಚಾಲು ಆತ. ಆ ಜಗಳ ಬಿಡಿಸಾಕ ಯಾರು ಬಂದ್ರಲ್ಲಿ? ವಿಷ್ಣು ಬಂದ. ಯಾರು ಬಂದಾರಿ? ವಿಷ್ಣು ಹೆಂಗ್ ಬಂದವ? ಮೋಹಿನಿ ರೂಪ ಧರಿಸಿ ಬಂದ. ವಿಷ್ಣು ಹೆಂಗ್ ಬಂದ? ಮೋಹಿನಿ ರೂಪ ಧರಿಸಿ ಬಂದ್ ಏನ್ ಮಾಡ್ತಾರೆ? ರಾಕ್ಷಸರಿಗ ಒಂದ್ ಸಾಲಿನ ಕುಣಿಸಿದ, ದೇವತೆಗಳಿಗೂ ಅವ್ರಿಗೂ ಒಂದ್ ಸಾಲಿನ ಕುಂದಿರಿಸಿ ಏನ್ ಮಾಡಿದಾರೆ? ದೇವತೆಗಳಿಗ ಅಮೃತ ಹಾಕಿದ, ಅವರಿಗೆ ವಿಷ ಅಲ್ಲ ಸುರಾಪಾನ, ಅವರಿಗೆ ದಾರು ಹಾಕಿದ. ಇವ್ರಿಗೆ ಏನ್ ಮಾಡ್ತಾರೆ? ಅಮೃತ ಹಾಕೋಂತ ಬರಕುಂತಿದ್ದ. ಒಬ್ಬ ರಾಕ್ಷಸ ಏನ್ ಮಾಡ್ದ? ಸೂರ್ಯ ಚಂದ್ರದ ಮಧ್ಯದಲ್ಲಿ ಬಂದು ಕುಂತಾವ. ಯಾರ್ರಿ? ಒಬ್ಬ ರಾಕ್ಷಸ ದೇವತಾ ರೂಪ ಧರಿಸಿ ಆ ಸೂರ್ಯ ಚಂದ್ರ ಮಧ್ಯದಲ್ಲಿ ಬಂದು ಕುಂತ. ಆ ಸೂರ್ಯ ಚಂದ್ರ ಇಬ್ರು ಏನಾತ್ರಿ? ಗೊತ್ತಾತು, ಓ ಇವ ರಾಕ್ಷಸ ಅದಾನ. ಏನಂದಿವ? ರಾಕ್ಷಸ ಅದಾನ ಅಂತ ಅವ್ರಿಗೆ ಗೊತ್ತಾತ. ಗೊತ್ತಾದ್ಮ್ಯಾಗ ಏನ್ ಮಾಡಿದ್ರಿ ಅವರು? ವಿಷ್ಣುವಿಗ ಸೊನ್ನೆ ಮಾಡಂತಾರ. ಆ ವಿಷ್ಣು ನೋಡಿದ್ರ ಅವ ಡ್ಯಾನ್ಸ್ ಮಾಡ್ಕೊಂತ ಅವ್ರು ಒಂದ್ ಕಡೆ ಅಮೃತ, ಒಂದ್ ಕಡೆ ದಾರ ಹಾಕೊಂಡ್ ಅವ ಬರಕುಂತ. ಕೊನೆಗೆ ಏನ್ ಮಾಡ್ಬಿಟ್ಟ? ಅವ ರಾಕ್ಷಸಗ ಅಮೃತ ಹಾಕೇ ಬಿಟ್ಟ. ಹಾಕಿದ ಮೇಲೆ ದೇವತೆ ಎಲ್ಲ ಅಂತೆ. ಅವಾಗ ಏನ್ ಮಾಡ್ದ? ಸುದರ್ಶನ ಚಕ್ರದಿಂದ ಒಂದು ರುಂಡ್ ಒಂದ್ ಕಡೆ ಬಿತ್ತು, ಶರೀರ ಒಂದ್ ಕಡೆ ಬಿತ್ತು. ಇಲ್ಲಿ ಮ್ಯಾಲೆ ರುಂಡ್ ಐತಲ್ಲ, ಅದೇನಾತ್ರಿ? ರಾಹು. ಮ್ಯಾಲಿದ ರುಂಡ ಅದ ರಾಹು ಆತು. ಇನ್ನು ಕೆಳಗಿಂದ ಏನೈತಲ್ಲ ಅದು ಕೇತು ಆತು. ಈಗಲೂ ಏನ್ ಮಾಡ್ತೈತ್ರಿ? ಸೂರ್ಯ ಗ್ರಹಣ, ಚಂದ್ರಗ್ರಹಣ. ಅವ್ರಿಗೆ ಯಾಕಂದ್ರ ನಮಗ ನೀ ಈಗ ಮಾಡಿ ಅಂತೇಳಿ ಅವ್ರಿಬ್ರು ಏನ್ ಮಾಡ್ತಾರ್ರಿ? ಗ್ರಹಣ ರೂಪದಿಂದ ಕಾಡ್ತಾರ. ಯಾರಿಗ? ಸೂರ್ಯನಿಗೂ ಚಂದ್ರರಿಗೂ. ಈಗ ಇಲ್ಲಿ ಏನಾತ್ರಿಲ್ಲೇ? ಈಗ ರಾಹುನದ ರಾಹುವನ್ನ ಮಸ್ತಕ. ರಾಹು ಒಂದು ಬೇರೆ, ಮಗನೇ ರಾಹು. ಅದರಂತೆ ಮೂರ್ತಿ ಬೇರೆ ಅಲ್ಲ, ಕಲ್ಲು ಬೇರೆ ಅಲ್ಲ, ಕಲ್ಲು ಬೇರೆ ಅಲ್ಲ, ಮೂರ್ತಿ ಎರಡು ಒಂದೇ. ಅಂದ್ರೆ ಕಾರಣದೇಹವೇ ಅಜ್ಞಾನ, ಅಜ್ಞಾನವೇ ಕಾರಣ ದೇಹ. ಇಲ್ಲಿವರೆಗೂ ಏನ್ ಮಾಡಿದ್ರಿ ಅವರು? ಅದರಂತೆ ಇಲ್ಲಿ ಬಂತ್ರಿ. ಬರಿ ಈ ಕಾರಣದೇಹವು ನಾನಲ್ಲ ಮತ್ತು ನಂದಲ್ಲ ಹೆಂಗ ತಿಳಿದುಕೊಳ್ಳೋದಿಲ್ಲ? ಯಾಕ್ರಿ? ಕಾರಣದೇಹ ಇದು ನಾನು ಅಲ್ಲ ನಂದು ಅಲ್ಲ ಅಂತ ಹೆಂಗ ತಿಳಿಬೇಕ್ರಿ? ಅಂದ್ರ ನಾನು ತಿಳಿಯುತ್ತೇನೆ ಅನ್ನುವಾಗ ಅಲ್ಲಿ ಅಜ್ಞಾನದ ಅಭಾವ ಜ್ಞಾನ ಅರ್ಥ. ನಾನು ತಿಳಿಯುತ್ತೇನೆ ಅಂದ್ರೆ ಏನ್ರಿ? ತಿಳಿಯುತ್ತೇನೆ ಅಂದಾಗ ನಾನು ಭಾವವನ್ನು ತಿಳಿಯುತ್ತೇನೆ, ಯಾಕ್ರಿ? ಭಾವ ಎರಡು ತಿಳಿತೇನೆ. ಆದ್ಮೇಲೆ ಅಭಾವ ಅಂದ್ರೆ ಹೆಂಗ್ ತಿಳಿತೇನೆ ಅಂದ್ರೆ ನಾನು ತಿಳಿಯುತ್ತೇನೆ ಅನ್ನುವಾಗಲೇ ಅಭಾವವನ್ನು ತಿಳಿದೆ. ನಾನು ಅಭಾವ ತಿಳಿದೆ. ನಾನು ತಿಳಿಯಲಿಲ್ಲ ಅಂದಾಗ ಅಜ್ಞಾನದ ಭಾವವನ್ನು ತಿಳಿಯುತ್ತೇನೆ, ಅದರ ಅಭಾವವನ್ನು ತಿಳಿಯುತ್ತೇನೆ. ಇಂಥ ಯಾವ ಅಂತಃಕೃತಿಯ ಮೂಲಕವಾಗಿ ತಿಳಿದೇವೆ ಇದನ್ನ. ಯಾಕ? ಒಂದು ಅಂತಃಕೃತಿ, ಒಂದು ಅವಿದ್ಯ ವೃತ್ತಿ ಐತಿ. ಇದು ಭಾವ ಅಭ ಎರಡನ್ನು ನಾನು ಅಂತಃಕೃತಿಯ ಮೂಲಕವಾಗಿ ತಿಳಿಯುತ್ತೇನೆ. ಜ್ಞಾತ ಅಜ್ಞಾತ. ಜ್ಞಾತ ಅಂದ್ರೆ ತಿಳಿಯುತ್ತೇನೆ, ಅಜ್ಞಾತ ಅಂದ್ರೆ ತಿಳಿಯಲಿಲ್ಲ. ಜ್ಞಾತ ಅಜ್ಞಾತ ವಸ್ತು ರೂಪವಾದ ವಿಷಯಗಳ ಸಹಿತವಾಗಿಯೇ ನಾನು ತಿಳಿಯುತ್ತೇನೆ. ಯಾಕಂದ್ರೆ ಇರೋದನ್ನು ತಿಳಿಯುತ್ತೇನೆ, ಇಲ್ಲದನ್ನು ತಿಳಿಯುತ್ತೇನೆ.
ನಾನು ತಿಳಿಯುತ್ತೇನೆ. ಆದ್ದರಿಂದ ಈ ಕಾಣದೇಹವು ನಾನಲ್ಲ. ಇದನ್ನ ನಾನೇನ್ ಮಾಡ್ತೇನೆ, ಭಾವವನ್ನು ತಿಳಿಯುತ್ತೇನೆ, ಅಭಾವವನ್ನು ತಿಳಿಯುತ್ತೇನೆ, ಮತ್ತು ನನಗಲ್ಲ. ಏನಿದೆ, ನಂದಲ್ಲ. ನಂದ್ ಯಾಕಲ್ಲ ಅಂದ್ರೆ ಇದು ಅಜ್ಞಾನದ ಐತಿ. ಸಾಕ್ಷಾತ್ ಅಜ್ಞಾನದ ಕಾರ್ಯ ಏನಿಲ್ಲ, ಅವೆರಡು ಕಾರ್ಯ ಅದಾವ. ಸ್ಥೂಲ ಸೂಕ್ಷ್ಮ ಕಾರ್ಯ ಅದಾವು. ಇದು ಬೀಜ ಐತಿ. ಇದು ಯಾವುದಕ್ಕೂ ಇದು ಕಾರ್ಯ ಅಲ್ಲ, ಇದು ಕಾರಣ. ಇದು ನನ್ನದಾಗತ್ತೆ. ನಾನು ಇದನ್ನು ತಿಳಿಯುವಂತ ದ್ರಷ್ಟ. ದ್ರಷ್ಟ ಅಂದ್ರೆ ನೋಡುವವನು. ಯಾವುದು? ಕಾಣದೇಹವನ್ನು ನೋಡುವವನು. ಘಟದೃಷ್ಟರಂತೆ ಇದಕ್ಕಿಂತ ಬೇರೆಯಾಗಿದ್ದೇನೆ ಎಂದು ತಿಳಿಯಬೇಕು. ಈ ರೀತಿಯಿಂದ ಕಾಣದೇಹಕ್ಕೆ ನಾನು ದ್ರಷ್ಟ ಇತಿ ಶ್ರೀ ವಿಚಾರ ಚಂದ್ರೋದಯದಲ್ಲಿ ದೇಹತ್ರಯ ದೃಷ್ಟವೆಂಬ ತೃತೀಯ ಕಲ ಸಮಾಪ್ತಿ. ಇನ್ನು ನಿನ್ನೆ ಏನ್ ಮಾಡಿದ್ದೆ ಅಂದ್ಕೊಳ್ಳೋಣ. ಈಗ ನಾನು ಸತ್ತಿದ್ದೇನೆ, ಚಿತ್ತಿದ್ದೇನೆ, ಆನಂದ ಸ್ವರೂಪನಿದ್ದೇನೆ ಅಂತ ಗುರುಗಳು ಏನ್ ಮಾಡಂತಾರ್ರಿ, ಉಪದೇಶ ಮಾಡ್ತಾರೆ. ಯಾಕ್ರಿ ಸತ್ ಅಂದ್ರೆ ಏನ್ರಿ? ಮೂರು ಕಾಲದಲ್ಲಿ ಇರೋದು ಸತ್ತು, ಮೂರು ಕಾಲವನ್ನು ತಿಳಿಯೋದು ಚಿತ್ತು, ಆಮೇಲೆ ಆನಂದ. ಆನಂದ ಅಂದ್ರೆ ಯಾವಾಗಲೂ ಆನಂದ ಸ್ವರೂಪನ. ಇಲ್ರಿ ಅಜ್ಞಾನ ಕಾಲದಾಗ ನಾನು ದುಃಖಿ ಇದ್ದೆ, ಈಗ ಸುಖಿ ಆದೆ ಅಂತ ಹಿಂಗಲ್ಲ. ನೀ ಅಜ್ಞಾನ ಕಾಲದಾಗೂ ಆನಂದದ ಸ್ವರೂಪನೇ ಇದ್ದಿ, ಜ್ಞಾನ ಆದಾಗೂ ಕೂಡ ಅದ್ ಆನಂದದ ಸ್ವರೂಪನೇ ಇದ್ದಿ ಅಂತ ಗುರುಗಳು ಹೇಳಿದ್ರು. ಈಗ ಸತ್ತಿದ್ದೇನೆ, ಚಿತ್ತಿದ್ದೇನೆ ಅಂತ ನಮ್ ಅನುಭವ ಬಂತ್ರಿ ಈಗ. ಯಾಕ್ರಿ ಮೂರು ಕಾಲದಾಗ ಅದೇ ಅಂದ್ರ ನಾ ಇದ್ದೇನೆ ಅಂತ ಹೇಳಿದಿ, ಮತ್ ಮೂರು ಕಾಲವನ್ನು ತಿಳಿಯುತ್ತೇನೆ ಅಂದ್ರೆ ತಿಳಿಯುತ್ತೇನೆ ಅಂದೆ. ಮತ್ ಈಗಲೇ ನೀನು ಆನಂದದ ಸ್ವರೂಪನೇ ಇದ್ದಿ ಅಂತ ಗುರುಗಳು ಹೇಳ್ತಾರ. ಮತ್ ಇದು ನಮಗ್ ಅನುಭವ ಬರೋದಿಲ್ಲ. ನಮಗೆ ಅನುಭವ ಬರ್ತಿರ್ಲಿ, ದುಃಖ ಅನುಭವ ಬರಂತಿಲ್ಲ. ಎಲ್ಲೆಲ್ಲಿ ನಾವು ಮುಟ್ತೀವಿ ಅದೇ ದುಃಖನೇ ಐತಿ. ಮತ್ ನೀವ್ ಹೇಳ್ತೀರಿ ಇಲ್ಲ ಸುಖದ ಸ್ವರೂಪವೇ ನೀ ಇದಿ ಅಂತ ಹೇಳ್ತಿರಲ್ಲ, ಇದು ನಮ್ ಅನುಭವಕ್ಕೆ ಬರೋದಿಲ್ಲ ಅಂದ ಗುರುಗಳೇ ಮಾಡ್ಯಾರ. ಅವಾಗ ದೃಷ್ಟಾಂತ ಕೊಡ್ತಾರ. ದೃಷ್ಟಾಂತ ಏನ್ ಕೊಟ್ಟಾರ್ರಿ ಅವರು? ಈಗ ನಾಳೆ ಈಗ ನಾವೇನ್ ಮಾಡ್ತೀವ್ರಿ, ಈಗ ದೇವಸ್ಥಾನಕ್ಕೆ ಏನ್ ಮಾಡ್ತೀವಿ, ತೆಂಗಿನಕಾಯಿ ತಗೊಂಡ್ ಹೋಗೋದೈತಿ. ಏನ್ ಮಾಡ್ತೀರಿ? ತೆಂಗಿನಕಾಯಿ ತಗೊಂಡ್ ಹೋಗೋದೈತಿ. ಅವಾಗ ನಾವೇನ್ ಮಾಡ್ತೀವ್ರಿ, ತೆಂಗಿನಕಾಯಿ ತಗೊಂಡು ಅದನ್ನ ಏನ್ ಮಾಡ್ತೀವಿ, ಈಗ ಏನ್ ಮಾಡ್ತೀವ್ರಿ, ಈಗ ಮಾಡಿ ನೋಡ್ತೀವಿ. ಅದ್ರೊಳಗ ನೀರ್ ಇತ್ತು ಅಂದ್ರ ತಗೋತೀವಿ, ನೀರ್ ಇರ್ಲಿಲ್ಲ ಅಂದ್ರ ತಗೋದಿಲ್ಲ. ಹಂಗ ನಾವೇನ್ ಮಾಡಿದ್ವಿ, ಒಂದ್ ತೆಂಗಿನಕಾಯಿ ತಗೊಂಡ್ವಿ, ಅದ್ರಾಗ ನೀರ್ ಇದ್ದು ಇನ್ನೊಂದು ತೆಂಗಿನಕಾಯಿ ತಗೋಬೇಕ ಅನ್ನೋಷ್ಟೊಳಗಿನ ಅಲ್ಲೇನಾತ್ರಿ, ಜಗಳ ಚಲೋ ಆತ. ಎಲ್ಲಿ? ಅಲ್ಲಿ ಜಗಳ ಚಲೋದ್ಮೇಲೆ ಆ ತೆಂಗಿನಕಾಯಿನ ಅಲಗಲಾಡ್ಸಿದ್ರು ಕೂಡ ಅಲ್ಲೇ ಸೌಂಡ್ ಕೇಳಂಗಿಲ್ಲ. ಆದ್ರ ಅದ್ರಾಗ ನೀರ್ ಇಲ್ಲ ಏನು ಅಂದ್ರ ನೀರ್ ಐತಿ. ಎದ್ರಿ ಆ ತೆಂಗಿನಕಾಯಿ ಒಳಗ ನೀರ್ ಐತಿ, ಅಲ್ಲಿ ಜಗಳ ಇರೋದ್ರಿಂದ ಆ ತೆಂಗಿನಕಾಯಿ ಒಳಗಿರುವಂತ ನೀರದ ನಮ್ಗ ಕೇಳಿಸ್ತಾ ಇಲ್ಲ. ಇದು ಒಂದ್ ರೀತಿ ಆತ. ಅಲ್ಲಿ ಯಾವಾಗ ಜಗಳ ಮುಗೋದಿಲ್ಲ ಅಲ್ಲಿವರೆಗೂ ಇದು ನೀರ ಕೇಳಂಗಿಲ್ಲ. ಇದು ಒಂದು ದೃಷ್ಟಾಂತ ಕೊಟ್ಟ. ಇನ್ನೊಂದ್ ಏನ್ ಕೊಟ್ಟಾರ ಅವ್ರ, ಈಗ ಒಬ್ಬ ಮಗ ದಂಡ ಬರ್ತ. ಈಗ ನನಗೊಬ್ಬ ಮಗ ಅಂತ ಅವಾಗ ನಾ ಏನ್ ಮಾಡಿನ್ರಿ, ಈಗ ಶಾಲಿಗೆ ಹಚ್ಚೋದೈತಿ. ಅವ ನೋಡಿದ್ರೆ ನಾನ್ ಶಾಲಿಗ ಒಲ್ಲೆ ನಾ ಓದಿಲ್ಲ ಅಂತ ಹಾಕೊಂತ ಏನ್ ಮಾಡ್ತಾನ್ರಿ ಅವ, ನಾವ್ ಒಲ್ಲೆ ಅಂತ ಹಾಕುದ್ಕೊಂತ. ಈಗ ನಾವೇನ್ ಮಾಡ್ತೀವಿ, ಹಂಗ ಹೊಡೆದು ಬಡದು ಹಂಗ ಶಾಲಿಗ ಒಳಗ ಕಳ್ಸಿದ್ವಿ. ಅವಂಗ ಒಳಗ್ ಕಳ್ಸಿ ಅಲ್ಲೇ ಕುಂತೆ. ನಾನು ಅಲ್ಲೇ ಕುಂತ್ರು ಅವ ಅಳೋದ್ ಬಿಡ್ಲಿಲ್ಲ. ಈಗ ನಾ ಇಲ್ಲೇ ಕುಂತ್ರ ಆತ ಅಂತ ತಿಳ್ಕೊಂಡು ನಾ ಒಂದ್ ಸ್ವಲ್ಪ ಹೊರಗೆ ಬಂದ್ ಕುಂತೆ. ಹೊರಗೆ ಬಂದ್ಮ್ಯಾಗ ಏನಾಯ್ತು, ನನ್ನ ಮಗನ ಸೌಂಡ ಕೇಳೋದಂತ. ಯಾಕೆ ಕೇಳೋದಂದ್ರೆ, ಇಲ್ಲ ಅಲ್ಲಿ ಇನ್ನು ಉಳಿದ ಹುಡುಗರ ಧ್ವನಿನ ಕೇಳತೈತೆ ನನ್ಗ. ಅವ್ರು ಸೌಂಡ್ ಕೇಳಕ್ ಕುಂತೈತಿ, ನನ್ನ ಮಗನ ಸೌಂಡ್ ಕೇಳ. ಎಲ್ಲಿವರೆಗೂ ಅವು ಇನ್ನು ಉಳಿದ ಮಕ್ಕಳ ಸೌಂಡ್ ನಿಲ್ಲೋದಿಲ್ಲ ಅಲ್ಲಿವರೆಗೂ ನನ್ನ ಮಗನ್ ನನ್ಗೆ ಸೌಂಡ್ ಕೇಳೋದಿಲ್ಲ. ಹಂಗ ಅಲ್ಲೂ ಕೂಡ ಏನಂದ್ರೆ ಆ ಗಲಾಟೆ ಎಲ್ಲಿವರೆಗೂ ಶಾಂತ ಆಗೋದಿಲ್ಲ ಅಲ್ಲಿವರೆಗೂ ಆ ತೆಂಗಿನಕಾಯಿಯಲ್ಲಿ ಇರುವಂತ ನೀರು ನಮ್ಗ ಕೇಳಿಸೋದಿಲ್ಲ. ಇದರಂತೆ ಇಲ್ಲಿ ಏನಾಗೈತ್ರಿ, ಜಾಗೃತಾವಸ್ಥೆಯಲ್ಲಿ ಸ್ವಪ್ನಾವಸ್ಥೆಯಲ್ಲಿ ಇಲ್ಲಿ ಏನಾಗೈತ್ರಿ, ಅಂತಃಕರಣದಾಗ ಗಲಾಟೆ ಇದೆ. ಒಮ್ಮೆ ಸತ್ವಗುಣ, ಒಮ್ಮೆ ರಜೋಗುಣ, ಒಮ್ಮೆ ತಮೋಗುಣ ಎದ್ಬಿಟ್ಟಾವಿ. ಒಮ್ಮೆ ನಾನು ಬಂದೆ, ಒಮ್ಮೆ ಸತ್ವಗುಣ ಬರ್ತೈತಿ, ಸತ್ವಗುಣ ಹೋಗೋದ್ರೊಳಗೇನ ರಜೋಗುಣ ಹೋತಂದ್ರ ತಮೋಗುಣ ಕುಡಿಯವಿಲ್ಲ. ಆದ್ದರಿಂದ ಇಲ್ಲಿ ಅಂತಃಕರಣದಲ್ಲಿ ಗಲಾಟೆ ಇರುವುದರಿಂದ ಆತ್ಮನ ಆನಂದದ ಬಾನ ಆಗ್ತಾ ಇಲ್ಲ. ಯಾಕಂದ್ರೆ ಒಮ್ಮೆ ನಾನು, ಒಮ್ಮೆ ನಂದು, ಒಮ್ಮೆ ನಾನ್ ಅಂತಾನ, ಒಮ್ಮೆ ನಂದ ಅಂತ. ಹೆಂಗಂದ್ರಿ ನಗಾರ ಏನ್ ಮಾಡ್ತೈತ್ರಿ, ಒಂದ್ ಇದಕ್ ಡಮ್ ಅಂತೈತಿ, ಡಮ್ ಅಂತ ಚಲಾಗೈತೆ ಒಳಗಿಲ್ಲಿ. ನಾನು ನಂದು ಅನ್ನೋದಿಲ್ಲ ಒಳಗ ಅವ ಚಲಾಗೈತಿ. ಇಲ್ಲಿ ಆ ಸಪ್ಪಳಕ್ಕ
ಈ ಆತ್ಮನ ಆನಂದ ನಮಗ ಬಾನ್ ಆಗೋದಿಲ್ಲ. ಆದ್ದರಿಂದ ಜಾಗ್ರದಲ್ಲಿ ಸ್ವಪ್ನದಲ್ಲಿ ಗಲಾಟೆ ಐತಿ, ಸುಷುಪ್ತಿಯಲ್ಲಿ ಯಾವ ಗಲಾಟೆ ಇಲ್ಲ, ಅಲ್ಲೇ ಆನಂದವೇ ಆನಂದ. ಆದ್ದರಿಂದ ಇಲ್ಲಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಜಾಗ್ರತಾವಸ್ಥೆಯಲ್ಲಿ ಇದು ನಾನು ನಂದು ಅನ್ನೋದನ್ನ ಎಲ್ಲಿವರೆಗೂ ಬಿಡೋದಿಲ್ಲ ಅಲ್ಲಿವರೆಗೂ ನಿನ್ಗೆ ಆನಂದ ಬಾನ್ ಆಗೋದಿಲ್ಪ. ಮತ್ತೆ ನಾನು ನಂದು ಎಡಿ ಹಿಡ್ಕೊಂಡ ನನ್ಗೆ ಆನಂದ ತೋರ್ತಾ ಇಲ್ಲ, ಆನಂದ ತೋರಲ್ಲ ಅಂದ್ರೆ ಎಂದೂ ತೋರುದಿಲ್ಲ. ಯಾಕಂದ್ರ ಅಂತ ಏನ್ರಿ ಅಂತರ್ಮುಖ ವೃತ್ತಿಯಲ್ಲೇ ಆತ್ಮನ ಆನಂದ ಬಾನ್ ಆಕತಿ. ಬಹಿರ್ಮುಖವಾದ ವೃತ್ತಿಯಲ್ಲಿ ಆತ್ಮನ ಆನಂದ ಬಾನ್ ಆಗೋದಿಲ್ಪ. ಅದಕ್ಕೆ ನಾವೇನ್ ಮಾಡ್ಬೇಕ್ರಿ, ವೃತ್ತಿನ ಅಂತರ್ಮುಖ ಮಾಡೋದೈತ್ರಿ. ಅಂತರ್ಮುಖ ಮಾಡಿದ್ರೆ ಮಾತ್ರ ಆತ್ಮನ ಆನಂದ ಬಾನ್ ಆಕತಿ. ನಾವು ವೃತ್ತಿನ ಬಹಿರ್ಮುಖ ಬಿಟ್ವಿ ಅಂದ್ರ ಆನಂದ ತರುವುದಿಲ್ಲ. ಆದ್ದರಿಂದ ಆತ್ಮ ಆನಂದ ಸ್ವರೂಪನ ಅದಾನ, ಅದ ಗಲಾಟೆ ಇರುವುದರಿಂದ ಅವನ ಆನಂದ ನಮ್ಗೆ ತೋರ್ತಾ ಇಲ್ಲ. ಆ ಗಲಾಟೆ ಎಲ್ಲಿವರೆಗೂ ನಿಲ್ಲುವುದಿಲ್ಲ ಅಲ್ಲಿವರೆಗೂ ತೋರುದಿಲ್ಲ. ಮತ್ತು ಎಲ್ಲಿವರೆಗೂ ನಾವು ಗುರುಮುಖದಿಂದ ಶ್ರವಣ ಮನನ ನಿಧಿಧ್ಯಾಸ ಮೂರು ಮಾಡಬೇಕ್ರಿ. ಒಂದ್ ಮಾಡಿದ್ರ ಆಗೋದಿಲ್ಲ. ಶ್ರವಣನು ಮಾಡು, ಏನಂದ್ರಿ ಇವರು, ನಾನಾರೆಂದು ತಿಳಿ, ಇದು ಶ್ರವಣ. ವಿಷಮ ಸಂಸಾರವಿದನು ಕನಸಂದೆರಿ, ಇದು ಮನನ. ಮಾರ ಮರ್ದನ ಶಂಭುಲಿಂಗನನ್ನು ಒಲಿಸಿ ಗಂಭೀರ ಸುಖದೊಂದರು ಅರೂಪ ಅನ್ನೋದು ನಿಧಿಧ್ಯಾಸನ. ಈ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಮಾತ್ರ ಆತ್ಮನ ಆನಂದ ಅನುಭವಕ್ಕೆ ಬರ್ತೈತಿ. ಶ್ರವಣ ಮನನ ಯಾರು ಮಾಡಿ ಶ್ರವಣ ಮಾಡಿದ್ರು ಆಗೋದಿಲ್ಲ, ಮನನ ಮಾಡಿದ್ರು ಆಗೋದಿಲ್ಲ. ನಿಧಿಧ್ಯಾಸನ ಅನಾತ್ಮಾಕಾರ ವೃತ್ತಿ ತಿರಸ್ಕಾರ, ಆತ್ಮಾಕಾರ ವೃತ್ತಿ ಪ್ರವಾಹ ಪ್ರವರ್ಧನಂ ಇತಿ ನಿಧಿಧ್ಯಾಸನ. ನಿಧಿಧ್ಯಾಸ ಎಲ್ಲಿವರೆಗೂ ಮಾಡೋದಿಲ್ಲ ಅಲ್ಲಿವರೆಗೂ ನಾನೇ ಆನಂದ ಸ್ವರೂಪನಿದ್ದೇನಂತ ಬಾನ್ ಆಗೋದಿಲ್ಲ. ಸತ್ತಿದ್ದೇನೆ ಚಿತ್ತಿದ್ದೇನೆ ಅಂತ ಅನುಭವ ಬರ್ತೈತಿ, ಆನಂದ ಸ್ವರೂಪನಿದ್ದೇನೆ ಅಂತ ಬರಲ್ಲ. ಇದು ಬರ್ಬೇಕಾದ್ರೆ ಎಲ್ಲರೂ ನಿಧಿಧ್ಯಾಸನ ಕಡ್ಡಾಯ ಮಾಡ್ಲೇಬೇಕು. ಆನಂದ ಬಾನ್ ಆಕತಿ. ಇಲ್ಲ ಅಂತಂದ್ರೆ ಬಾನ್ ಆಗೋದಿಲ್ಲ. ಅದಕ್ಕೆ ನಾ ಹೆಂಗದೇನ್ರಿ, ನಾನು ಸತ್ತು ಚಿತ್ತು ಆನಂದ ಸ್ವರೂಪನೇ ನಾನು ಇದ್ದೇನೆ ಯಾಕ್ರಿ ಅಂತ ಗುರು ಹೇಳಿದ್ರು. ಈಗ ಏನ್ ಮಾಡಿದ್ರಿ, ಇಲ್ಲಿ ನಾನು 3 ದೇಹಗಳಿಗೆ ದ್ರಷ್ಟ ಇದ್ದೇನೆ ಅಂತಂದ್ರು. ಇನ್ನ ನಾಳೆ ಏನ್ ಮಾಡೋಣಪ್ಪ ಅಂತಂದ್ರ 4ನೇ ಕಲೆ ಅಂದ್ರ ಪಂಚಕೋಶ ತೀತ ಮೈಹು ಅನ್ನೋದನ್ನ, ಇದು 4ನೇ ಕಲೆ ಉತ್ತಮ ಅಧಿಕಾರಿಗೆ ಉಪದೇಶ. ಯಾವ್ದ್ರಿ? 4ನೇ ಕಲೆ ಉತ್ತಮಾಧಿಕಾರಿ, 5ನೇ ಕಲೆ ಮಧ್ಯಮಾಧಿಕಾರಿ, 5ನೇ ಕಲೆ ಮಧ್ಯಮಾಧಿಕಾರಿ ಮಾಡಿ 6ನೇ ಕಲೆಯಲ್ಲಿ ಏನ್ ಮಾಡ್ತಾರ್ರಿ ಅಂತಂದ್ರ ಅವ್ರ ಪ್ರಪಂಚವು ಮಿಥ್ಯೆ. ಪ್ರಪಂಚ ಏನ್ ಮಾಡ್ತಾರ್ರಿ 6ನೇ ಕಲೆಯಲ್ಲಿ ಮಿಥ್ಯೆ ಮಾಡ್ತಾರ. 7, 8, 9, 10 ಬ್ರಹ್ಮ ಸತ್ಯ ಅಂತ ಹೇಳ್ತಾರ. 11ನೇ ಕಲೆಯಲ್ಲಿ ಜೀವೋ ಬ್ರಹ್ಮೈವ ನಾಪರಹ. 11ನೇ ಕಲೆಯಲ್ಲಿ ಅವನಿಗೂ ಇವನಿಗೂ ಒಂದ್ ಮಾಡ್ಬಿಡ್ತಾರ. ಜೀವಾತ್ಮ ಪರಮಾತ್ಮ ಹಿಂಗ್ ಮಾಡ್ಬಿಡ್ತಾರ್ರಿ ಅವ್ರು. ಯಾವ್ದು ಜ್ಞಾನ ಮುದ್ರೆ, ಶಂಕರಾಚಾರ್ಯ ಜ್ಞಾನ ಮುದ್ರೆ ಮಾಡಿರಲ್ಲ. ಇವೇನ್ರಿ ಸತ್ವಗುಣ ರಜಗುಣ ತಮೋಗುಣ, ಸ್ಥೂಲ ಸೂಕ್ಷ್ಮ ಇವೆಲ್ಲ ಈ ಕಡೆ ಕೈ ಬಿಟ್ಟ ಹಿಂಗ್ ಬಂದಿರ್ಬೇಕು. ಅಜ್ಞಾನ ಕಾಲ ಹಿಂಗಾಗಿತ್ತದ, ಹಿಂಗಾಗ್ಬಿಡುತ್ತ. ಈಗ ಏನಾಗ್ಬೇಕ್ರಿ, ಇವ್ 3 ಕೈ ಬಿಡ್ಬೇಕು. ಇದು ಇಲ್ಲಿ ಬಂದ್ ಕೂಡ್ಬೇಕು. ಹಿಂಗ ಬಂದ್ ಕೂಂತಂದ್ರ ಜ್ಞಾನ. ಯಾಕ್ರಿ ಜ್ಞಾನ ಮುದ್ರ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ.